ನಮಸ್ಕಾರ ವೀಕ್ಷಕರೇ, ಸಮಕಾಲೀನದ 557ನೇ ಕಂತಿಗೆ ನಿಮಗೆ ಸ್ವಾಗತ. ಈ 2026 ಜನವರಿ 20ನೇ ತಾರೀಕಿಗೆ ಅಮೇರಿಕಾದಲ್ಲಿ ಟ್ರಂಪ್ ಅಧ್ಯಕ್ಷರಾಗಿ ಪದವಿಯನ್ನು 2ನೇ ಬಾರಿ ಸ್ವೀಕರಿಸಿ 1 ವರ್ಷ ಆಗುತ್ತೆ. ಕಳೆದ 1 ವರ್ಷದ ಜಾಗತಿಕ ಇತಿಹಾಸವನ್ನು ನೀವು ನೋಡಿದ್ರೆ ಅದು ಸಂಪೂರ್ಣವಾಗಿ 2 ಮಹಾಯುದ್ಧಗಳ ನಡುವಿನ ಅವಧಿನಲ್ಲಿ ಇಡೀ ಜಗತ್ತು ಹೇಗಿತ್ತು ಆ ಕಡೆಗೆ ನಾವು ಸಾಗ್ತಿದ್ದೀವೋ ಅಂತ ಒಂದು ಅನುಮಾನವನ್ನು ತರುತ್ತೆ. ವಿಷಯ ಏನಪ್ಪ ಅಂತಂದರೆ, ಮೊದಲನೇ ಮಹಾಯುದ್ಧ ಆದಮೇಲೆ ಅದಕ್ಕೆ ಪ್ರಧಾನವಾಗಿ ಕಾರಣವಾದದ್ದು ಜರ್ಮನಿ. ಜರ್ಮನಿಯ ಮೇಲೆ ಸಿಕ್ಕಾಪಟ್ಟೆ ಹಲವಾರು ಷರತ್ತುಗಳನ್ನು ವಿಧಿಸಿದರು. ಜರ್ಮನಿ ತನ್ನದೇ ಸೈನ್ಯ ಇಟ್ಕೊಳ್ಬಾರ್ದು, ಯಾವ ದೇಶದ ಮೇಲೂ ಆಕ್ರಮಣ ಮಾಡಬಾರ್ದು ಅಂತಾಗಿತ್ತು. ಅದು ಮಹಾಯುದ್ಧ ಆದಮೇಲೆ ಜಗತ್ತಿನ ಆಗಿನ ಶಕ್ತ ರಾಷ್ಟ್ರಗಳು ಫ್ರಾನ್ಸು, ಬ್ರಿಟನ್ನು, ಜರ್ಮನಿ, ಫ್ರಾನ್ಸು, ಬ್ರಿಟನ್ನು ವಿಶೇಷವಾಗಿ ಇವರುಗಳು ಸೇರಿಕೊಂಡು ಅಂತಾರಾಷ್ಟ್ರೀಯವಾಗಿ ಮತ್ತೆ ಈ ರೀತಿ ಯುದ್ಧಗಳು ಸಂಭವಿಸಬಾರದು ಅಂಥೇಳಿ ಒಂದು ಅಂತಾರಾಷ್ಟ್ರೀಯ ಕಾನೂನುಗಳನ್ನು ರಚಿಸ್ಕೊಂಡ್ರು. ಅದಕ್ಕಾಗಿ ಲೀಗ್ ಆಫ್ ನೇಷನ್ಸ್ ಅಂತ ಒಂದು ಸಂಸ್ಥೆಯನ್ನು ಕೂಡ ಮಾಡಿಕೊಂಡ್ರು. ಪ್ರತಿಯೊಂದು ದೇಶದ ರಾಷ್ಟ್ರೀಯ ಸಮಗ್ರತೆಯನ್ನು ನಾವು ಎತ್ತಿ ಹಿಡಿಬೇಕು, ಬೇರೊಂದು ದೇಶದ ಮೇಲೆ ನಾವು ಯುದ್ಧ ಹೋಗಬಾರ್ದು ಇತ್ಯಾದಿ ಒಂದು ಸ್ಥಿರತೆ ಮತ್ತು ಶಾಂತಿ ಕಾಪಾಡ್ಕೊಳ್ಳೋದಕ್ಕೆ ಒಂದು ಒಪ್ಪಂದ ಆಯಿತು. ಆದರೆ 1932ರಲ್ಲಿ ಜರ್ಮನಿಯ ಸಂಕ್ಷೋಭೆ ಏನಿತ್ತು, ಆರ್ಥಿಕ ಸಂಕ್ಷೋಭೆ, ಅವರ ರಾಷ್ಟ್ರೀಯ ಅಪಮಾನ, ಯುದ್ಧದಲ್ಲಿ ಸೋತಿದ್ದು, ಇದೆಲ್ಲವನ್ನು ದುರ್ಬಳಕೆ ಮಾಡಿಕೊಂಡು ಇದಕ್ಕೆ ಬಂಡವಾಳಶಾಹಿ ಶಕ್ತಿಗಳ ಕಾರಣ, ನಾವು ಸಮಾಜವಾದ ತರಬೇಕು ಅಂತಿದ್ದಂಥ ಕಮ್ಯುನಿಸ್ಟ್ರಿಗೆ, ಈ ಕಮ್ಯುನಿಸ್ಟ್ರಿಂದಲೇ ನಾವು ಅಪಮಾನಕ್ಕೆ ಒಳಗಾಗಿದ್ದು, ಇಡೀ ಜಗತ್ತಿನ ಮೇಲೆ ನಾವು ಸಾಮ್ರಾಜ್ಯವನ್ನು ಸ್ಥಾಪನೆ ಮಾಡಬೇಕು, ಈ ಅಂತಾರಾಷ್ಟ್ರೀಯ ಒಪ್ಪಂದಗಳಿಗೆ ನಾವೇನು ಒಪ್ಪಿಗೆ ಕೊಟ್ಟಿದ್ದೀವಿ ಇದರಿಂದ ಜರ್ಮನಿಯ ಅವಮಾನ ಆಗ್ತಾ ಇದೆ, ಜರ್ಮನಿಯನ್ನು ಮತ್ತೊಮ್ಮೆ ಗ್ರೇಟ್ ಮಾಡಬೇಕು, ಮೇಕ್ ಜರ್ಮನಿ ಗ್ರೇಟ್ ಅಗೈನ್. ಇದನ್ನು ನಿಮಗೆ ಕೇಳಿರ್ಬೋದು ಈ ಸ್ಲೋಗನ್ನು, ಮೇಕ್ ಅಮೇರಿಕಾ ಗ್ರೇಟ್ ಅಗೈನ್ ಅಂಥೇಳಿ. ಈ ಸತಿ ಈ ಚುನಾವಣೆಯಲ್ಲಿ ಅಧಿಕಾರಕ್ಕೆ ಬರಬೇಕಾದ್ರೆ ಟ್ರಂಪ್ ಅವರು ಅದೇ ಘೋಷಣೆ ಮಾಡ್ಕೊಂಡು ಬಂದರು. ಹಿಟ್ಲರು ಕೂಡ ಮತ್ತೆ ಜರ್ಮನಿ ಮಹಾನ್ ಶಕ್ತಿಯಾಗಿ ಉದಯಿಸಬೇಕು. ಮಹಾನ್ ಶಕ್ತಿಯಾಗಿ ಉದಯಿಸೋದು ಅಂತಂದರೆ ತನ್ನ ದೇಶದಲ್ಲಿ ಎಲ್ಲರಿಗೂ ಎಲ್ಲವನ್ನು ಕೊಡುವಂತಹ ಸಮಾಜವಾದ ಸ್ಥಾಪಿಸೋದು ಅಂತಲ್ಲ, ಇಡೀ ಜಗತ್ತಿನ ಮೇಲೆ ತನ್ನ ದೇಶದ ಬಂಡವಾಳಶಾಹಿಗಳ ಸಾಮ್ರಾಜ್ಯ, ಲೂಟಿಕೋರತನಕ್ಕೆ ಬೇಕಾಗಿರುವಂತಹ ಸೌಕರ್ಯಗಳನ್ನು ಸ್ಥಾಪಿಸುವುದು ಅಂತ ಅದರ ಸಾರದ ಅರ್ಥ. ಹೀಗಿದ್ದಂಥ ಸಂದರ್ಭದಲ್ಲಿ 1932ರಲ್ಲಿ ಹಿಟ್ಲರ್ ಅಧಿಕಾರಕ್ಕೆ ಬಂದಾದ ಮೇಲೆ ವಿರೋಧ ಪಕ್ಷಗಳ ಎಲ್ಲವನ್ನೂ ಕೂಡ ಸಂಪೂರ್ಣವಾಗಿ ಒಂದೊಂದಾಗಿ ಅವರ ಹಕ್ಕುಗಳನ್ನು ಕಿತ್ತಾಕಿ ತನ್ನದೇ ದೇಶದ ಪ್ರತಿರೋಧ ಮಾಡೋರು ಯಾರಿದ್ದರೋ ಅವ್ರನ್ನ ಕ್ರೂರವಾಗಿ ಹತ್ತಿಕ್ಕಿ, ತನ್ನ ಪಕ್ಷದಲ್ಲೇ ತನ್ನ ನೀತಿಗಳನ್ನು ವಿರೋಧದವ್ರನ್ನು ಕೂಡ ಕ್ರೂರವಾಗಿ ಹತ್ತಿಕ್ಕಿ, ಅದಾದ ನಂತರ ದೇಶದ ಹೊರಗಡೆ ಒಂದೊಂದೇ ದೇಶವನ್ನು ಆಕ್ರಮಣ ಮಾಡೋದಕ್ಕೆ ಶುರು ಮಾಡಿದ ಹಿಟ್ಲರ್. 1936ರಲ್ಲಿ ರೈನ್ಲ್ಯಾಂಡ್ನ, ಅದಾದಮೇಲೆ ಪೋಲ್ಯಾಂಡ್ನ, ಅದಾದಮೇಲೆ ಚೆಕೊಸ್ಲೋವಾಕಿಯಾನ, ಈ ರೀತಿ ಒಂದೊಂದೇ ದೇಶವನ್ನು ಆಕ್ರಮಣ ಮಾಡೋಕ್ಕೆ ಶುರು ಮಾಡಿದಾಗ ಆಗ ಜಗತ್ತಿನ ಶಕ್ತ ರಾಷ್ಟ್ರಗಳು ಮತ್ತೊಂದು ಸತಿ ಯಾಕೆ ಇನ್ನೊಂದು ಯುದ್ಧಕ್ಕೆ ಹೋಗಬೇಕು, ಹಿಟ್ಲರ್ ಪಕ್ಷ ರೈನ್ಲ್ಯಾಂಡ್ ಆದರೂ ಸುಮ್ಮನಾಗ್ಬಿಡ್ತಾನೆ, ಪೋಲ್ಯಾಂಡ್ ಆದಮೇಲೆ ಸುಮ್ಮನಾಗ್ಬಿಡ್ತಾನೆ, ಚೆಕೊಸ್ಲೋವಾಕಿಯಾ ಆದಮೇಲೆ ಸುಮ್ಮನಾಗ್ಬಿಡ್ತಾನೆ ಅಂತೇಳಿ ಪ್ರತ್ಯಕ್ಷವಾಗಿಯೋ ಪರೋಕ್ಷವಾಗಿಯೋ ಆತನಿಗೆ ಸಹಕರಿಸ್ತಾ ಮತ್ತು ಆತ ಮಾಡ್ತಿದ್ದಂಥ ದಾಳಿಗೆ ಮಾನ್ಯತೆಯನ್ನು ಕೊಡ್ತಾ ಮುಂದುವರೆದಿದ್ದಕ್ಕೆ ಅಂತಾರಾಷ್ಟ್ರೀಯ ಕಾನೂನುಗಳು, ಶಾಂತಿ, ಸ್ಥಿರತೆ, ಪರಸ್ಪರ ಗೌರವವನ್ನು ಆಧರಿಸಿ ಜಗತ್ತು ನಡೆಸಬೇಕು ಅನ್ನೋ ಎಲ್ಲ ಒಪ್ಪಂದಗಳು ಕೂಡ ಒಂದೊಂದಾಗಿ ಕುಸಿದು ಬಿದ್ದು 2ನೇ ಮಹಾಯುದ್ಧ ಏರ್ಪಡ್ತು. ಜಗತ್ತು ಈ ಸತ್ಯದಿಂದಾದರೂ ಪಾಠ ಕಲಿಬೇಕಾಗಿತ್ತು, ಈ ಇತಿಹಾಸದಿಂದ ಪಾಠ ಕಲಿಬೇಕಾಗಿತ್ತು. ಆ ಪಾಠ ಕಲಿಯುವುದರ ಭಾಗವಾಗಿಯೇ 1944ರಲ್ಲಿ ವಿಶ್ವಸಂಸ್ಥೆಯನ್ನು ರೂಪುಗೊಂಡ್ವಿ. 48ರಲ್ಲಿ ವಿಶ್ವಸಂಸ್ಥೆಯ ಹ್ಯೂಮನ್ ರೈಟು ಇತ್ಯಾದಿಗಳ ಹಲವಾರು ಒಡಂಬಡಿಕೆಗಳಾದವು. ಲೀಗ್ ಆಫ್ ನೇಷನ್ಸ್ಗಿಂತ ಇನ್ನೊಂದಷ್ಟು ಗಟ್ಟಿಯಾದಂಥ ಕಾನೂನಿನ ಮತ್ತು ಅಂತಾರಾಷ್ಟ್ರೀಯ ಶಾಂತಿ, ಮಾನವ ಹಕ್ಕುಗಳ ವಿಷಯಗಳನ್ನು ಒಳಗೊಂಡಿರುವ ಒಪ್ಪಂದಗಳ ಮೇಲೆ ವಿಶ್ವಸಂಸ್ಥೆ ಸ್ಥಾಪನೆ ಆಯಿತು. ಹಂಗೆ ನೋಡಿದ್ರೆ 1945ರ ನಂತರದಲ್ಲಿ ದೊಡ್ಡ ಮಟ್ಟದ ಮಹಾನ್ ರಾಷ್ಟ್ರಗಳ ಯುದ್ಧಗಳು ಸಂಭವಿಸಿಲ್ಲ. ಆದರೆ ಈ ಸತಿ ವಿಶ್ವಸಂಸ್ಥೆಯನ್ನು ಸ್ಥಾಪನೆ ಮಾಡುವುದರಲ್ಲಿ ಪ್ರಮುಖ ಪಾತ್ರವನ್ನು ವಹಿಸಿದ್ದು, ಆಗ ಶಕ್ತ ರಾಷ್ಟ್ರವಾಗಿದ್ದು ಮೊದಲನೇ ಮಹಾಯುದ್ಧ ಆದಮೇಲೆ ಫ್ರಾನ್ಸು ಮತ್ತು ಬ್ರಿಟನ್ನು, 2ನೇ ಮಹಾಯುದ್ಧದಲ್ಲಿ ಅವರೇ ದೊಡ್ಡ ಪೆಟ್ಟು ತಿಂದಿದ್ರು. 2ನೇ ಮಹಾಯುದ್ಧದಲ್ಲಿ ಹೆಚ್ಚಿಗೆ ಪೆಟ್ಟು ತಿಂದೇ ಇದ್ದಿದ್ದು ಕೇವಲ ಅಮೇರಿಕ. ಹೀಗಾಗಿ ಅಮೇರಿಕ ಫ್ರಾನ್ಸು ಮತ್ತು ಬ್ರಿಟಿಷು ಜಗತ್ತಿನಲ್ಲಿ ಖಾಲಿ ಬಿಟ್ಟ ಜಾಗಗಳನ್ನು ಪರೋಕ್ಷವಾಗಿ ತಾನು ಆಕ್ರಮಿಸುತ್ತಾ ಜಗತ್ತಿನ ಮೇಲೆ ತನ್ನ ವಿಸ್ತೃತವಾದಂಥ ಆಧಿಪತ್ಯವನ್ನು ಸ್ಥಾಪನೆ ಮಾಡ್ತಾ, ಮತ್ತೊಂದು ಕಡೆ ಈ ಯುದ್ಧವ 2ನೇ ಮಹಾಯುದ್ಧ ನಿಲ್ಲುವುದಕ್ಕೆ ಮತ್ತು ಹಿಟ್ಲರ್ ಸೋಲುವುದಕ್ಕೆ ಪ್ರಧಾನ ಕಾರಣವಾಗಿದ್ದಂಥ ಸೋವಿಯತ್ ರಷ್ಯಾ ಮತ್ತು ಅದರ ಕೆಂಪು ಸೈನ್ಯ ಹಾಗೂ ಸೋವಿಯತ್ ರಷ್ಯಾದ ಒಂದು ಸಮಾಜವಾದಿ ಕಮ್ಯುನಿಸಮ್ ಸಿದ್ಧಾಂತ ಇಡೀ ಜಗತ್ತಿನಾದ್ಯಂತವೂ ಹಬ್ಬಕ್ಕೆ ಶುರುವಾಯಿತು.
ಕೆಲವು ಕಮ್ಯುನಿಸ್ಟ್ ದೇಶಗಳಾದವು, ಕೆಲವು ಆಫ್ರಿಕಾದ, ಲ್ಯಾಟಿನ್ ಅಮೇರಿಕಾದ, ಏಷ್ಯಾದ ಬಡ ದೇಶಗಳು ರಷ್ಯಾದ ಕ್ರಾಂತಿಯಿಂದ, ರಷ್ಯಾದ ಬೆಂಬಲದೊಂದಿಗೆ ತಮ್ಮ ದೇಶ ಯಾವುದೊಂದು ಫ್ರಾನ್ಸೋ, ಬ್ರಿಟನ್ನೋ, ಬೆಲ್ಜಿಯಮ್ಮೋ ಯಾವುದಾದ್ರೂ ದೇಶದ ವಸಾಹತುಶಾಹಿಯಾಗಿದ್ದರೆ ಅದರ ವಿರುದ್ಧ ಹೋರಾಟ ಮಾಡಿ ತಮ್ಮ ದೇಶವನ್ನು ಕೂಡ ಇದ್ದಿದ್ದರಲ್ಲಿ ಒಂದು ಸಹನೀಯ ವೆಲ್ಫೇರ್ ಸ್ಟೇಟ್ ಕಟ್ಟುವುದಕ್ಕೆ ಪೂರಕವಾಗಿ ತಮ್ಮ ದೇಶವನ್ನು ಕಟ್ಟಿಕೊಂಡ್ರು. ಈ ಒಂದು ಬಂಡವಾಳಶಾಹಿ ವಿರೋಧಿ ಸಿದ್ಧಾಂತ ಏನಿದೆ ಅದು ಕೂಡ ಜಗತ್ತಿನಾದ್ಯಂತ ವಿಸ್ತರಣೆ ಆಗದಂತೆ ತಡಿಬೇಕು ಅನ್ನುವ ಆಸಕ್ತಿ ಯುರೋಪಿಗೂ ಮತ್ತು ಅಮೇರಿಕಾ ಎರಡೂ ಕೂಡ ಬಂಡವಾಳಶಾಹಿ ದೇಶಗಳೇ. ಪ್ರಜಾತಂತ್ರ ಅಂದರೆ ಸಾರದಲ್ಲಿ ಪ್ರಜಾತಂತ್ರದ ಹೆಸರಿನಲ್ಲಿರುವ ಬಂಡವಾಳಶಾಹಿ ದೇಶಗಳು. ಅವರು ಕಮ್ಯುನಿಸಮ್ನ ವಿಸ್ತರಣೆಯನ್ನು ತಡೆಯುವ ಉದ್ದೇಶಕ್ಕಾಗಿ ಕೂಡ ತಮ್ಮಲ್ಲಿ ಒಂದು ಒಪ್ಪಂದ ಮಾಡಿಕೊಂಡು ರಷ್ಯಾ ಆಕ್ರಮ ವಿಸ್ತರಣೆಯನ್ನು ತಡೆಯುವುದಕ್ಕಾಗಿ ನ್ಯಾಟೋ ಅಂತ ಒಂದು ಒಪ್ಪಂದವನ್ನು ಕೂಡ ಮಾಡಿಕೊಂಡ್ರು. ಅದಕ್ಕೂ ಕೂಡ ಸೈನಿಕ ನೇತೃತ್ವ, ಹಣಕಾಸುವಿನ ಪ್ರಧಾನ ಕೊಡುಗೆ ಎಲ್ಲ ಕೊಟ್ಟಿದ್ದು ಅಮೇರಿಕವೇ. ಯಾಕಂದರೆ ಅಮೇರಿಕ ಇಡೀ ಜಗತ್ತಿನಲ್ಲೇ ಈಗ ಬೃಹತ್ ಶಕ್ತಿಯಾಗಿ ಉದ್ಭವಿಸಿ ಕಮ್ಯುನಿಸ್ಟ್ ರಷ್ಯಾವನ್ನು ತಡೆಗಟ್ಟಿ ತಾನು ಏಕಮಾತ್ರ ರಾಷ್ಟ್ರ ಆಗಬೇಕು ಅಂತಂದ್ಬಿಟ್ಟು ಶುರು ಮಾಡಿತ್ತು. ಇದೊಂದು ಶೀತಲ ಯುದ್ಧವಾಗಿ ಕೂಡ 1990ರಲ್ಲಿ ಸೋವಿಯತ್ ರಷ್ಯಾ ಕುಸಿಯೋ ತನಕ ಈ ಜಗತ್ತಿನಲ್ಲಿ ಮುಂದುವರಿಯಿತು. ಈ ಅವಧಿನಲ್ಲಿ ದೊಡ್ಡ ಯುದ್ಧಗಳು ನಡೆಯಲಿಲ್ಲ ಅಂದರೂ ಕೂಡ ಅಮೇರಿಕ ವಿಶ್ವಸಂಸ್ಥೆಯನ್ನು ಸ್ಥಾಪಿಸಬೇಕಾದ್ರೆ ತಾನೇ ಹಾಕಿದಂಥ ಎಲ್ಲ ಅಂತಾರಾಷ್ಟ್ರೀಯ ಒಪ್ಪಂದಗಳನ್ನು, ಮೌಲ್ಯಗಳನ್ನು ಹಾಗೂ ಪ್ರತಿಯೊಂದು ದೇಶದ ಸಮಗ್ರತೆಯನ್ನು ಯಾವೊಂದು ದೇಶವೂ ಕೂಡ ಉಲ್ಲಂಘಿಸಬಾರದು, ವಿಶ್ವಸಂಸ್ಥೆಯ ಒಪ್ಪಿಗೆ ಇಲ್ಲದೆ ಯಾವುದೇ ಒಂದು ದೇಶದ ಮೇಲೆ ಶಾಂತಿಯನ್ನು ಮತ್ತು ಸಿಕ್ಕಾಪಟ್ಟೆ ನರಮೇಧ ನಡೀತಿದೆ ಅನ್ನೋದಾದರೆ ಆ ಕಾರಣಕ್ಕಾಗಿ ಮಧ್ಯಪ್ರವೇಶ ಮಾಡಬೇಕೇ ಹೊರತು ಆಯಾ ದೇಶಗಳ ಒಳಗಿನ ರಾಜಕೀಯ ವಿಷಯದಲ್ಲಿ ಹೊರಗಿನ ದೇಶಗಳು ಮಧ್ಯಪ್ರವೇಶ ಮಾಡಬಾರ್ದು ಅಂಥೇಳಿ ವಿಶ್ವಸಂಸ್ಥೆ ರೂಪುಗೊಳ್ತು. ಅದರಲ್ಲೊಂದು ಸೆಕ್ಯೂರಿಟಿ ಕೌನ್ಸಿಲ್ ಅಂತ ಇದೆ. ಅದರ ಪರ್ಮನೆಂಟ್ ಸದಸ್ಯರು ಅಮೇರಿಕಾ, ರಷ್ಯಾ, ಚೈನಾ, ಫ್ರಾನ್ಸ್ ಮತ್ತು ಬ್ರಿಟನ್ನು. ಇದರಲ್ಲಿ ಪ್ರತಿಯೊಂದು ಸೆಕ್ಯೂರಿಟಿ ಕೌನ್ಸಿಲ್ನ ಮೆಂಬರ್ಗೂ ಕೂಡ ವೀಟೋ ಪವರ್ ಇರುತ್ತೆ. ಅಂದರೆ ಯಾವುದಾದ್ರೂ ಒಂದು ದೇಶದ ಬಗ್ಗೆ ಕ್ರಮ ತಗೊಳ್ಬೇಕು ಅಂತಂದರೆ 5 ದೇಶವೂ ಒಪ್ಪಿಗೆ ಕೊಡಬೇಕು. ಒಂದು ದೇಶ ಒಪ್ಪಿಗೆ ಕೊಡಲಿಲ್ಲ ಅಂತಂದ್ರೂ ಕೂಡ ಯಾರ ಮೇಲೂ ಕ್ರಮ ತೆಗೆದುಕೊಳ್ಳೋಕ್ಕಾಗಲ್ಲ. ಹೀಗಾಗಿಯೇ ಅಮೇರಿಕ ಇಸ್ರೇಲ್ನ ಪರವಾಗಿ ಉದ್ದಕ್ಕೂ ಕೂಡ ತನ್ನ ವಿಟೋ ಪವರ್ನ ಬಳಸ್ತಿರೋದಕ್ಕೆ ಇಸ್ರೇಲ್ ನಿರಂತರವಾಗಿ ಪ್ಯಾಲೆಸ್ತೈನ್ ಮೇಲೆ ದಾಳಿ ಮಾಡ್ತಾ ಒಂದೊಂದಾಗಿ ಆಕ್ರಮಣ ಮಾಡ್ಕೊಂಡು ಬಂತು. ಇದನ್ನು ನಾವೆಲ್ಲ ಬೇರೆ ಬೇರೆ ಎಪಿಸೋಡ್ಗಳಲ್ಲಿ ಚರ್ಚೆ ಮಾಡಿದ್ದೀವಿ. ಈಗ ವಿಷಯ ಏನಪ್ಪ ಅಂತಂದರೆ ಅಮೇರಿಕಾದ ಜೊತೆಗೂಡಿ ಯುರೋಪು, ಅಮೇರಿಕ ಸಿಂಹ, ಯುರೋಪು ಅದರ ನರಿ ಥರ, ಸಿಂಹ ಕೊಂದಾಕಿದರೆ ನರಿ ಪಾಲನ್ನು ಕೂಡ ತಾನೇ ತೆಗೆದುಕೊಳ್ಳೋದರ ಭಾಗವಾಗಿ ಜಗತ್ತಿನ ಬಡ ರಾಷ್ಟ್ರಗಳ ಮೇಲೆ ಅಥವಾ ಅಮೇರಿಕಾದ ಅಧಿಪತ್ಯವನ್ನು ಒಪ್ಪದ, ಅದರ ಸಿದ್ಧಾಂತವನ್ನು ಒಪ್ಪದ ಇತರ ರಾಷ್ಟ್ರಗಳ ಮೇಲೆ ಅದರ ರಾಷ್ಟ್ರಾಧ್ಯಕ್ಷರುಗಳನ್ನೇ ಕೊಂದಾಕೋದು, ಅಲ್ಲಿ ಆಳ್ವಿಕೆಯನ್ನೇ ಬದಲಾಯಿಸುವುದು, ರೆಜಿಮ್ ಚೇಂಜ್ ಮಾಡುವಂಥದ್ದು, CAA ಮೂಲಕ ಅಲ್ಲಿ ಅಂಥ ತನ್ನ ವಿರೋಧಿ ದೇಶಗಳಲ್ಲಿ ಬೃಹತ್ತಾದಂಥ ಸಾಮಾಜಿಕ ಸಂಕ್ಷೋಭೆಯನ್ನು ಹುಟ್ಟಾಕಿ ಅದಕ್ಕೆ ಒಂದು ದೊಡ್ಡ ಪ್ರಜಾತಂತ್ರದ ಹೋರಾಟ ಅಂತ ಬಣ್ಣವನ್ನು ಕಟ್ಟಿ ಅದರ ಮೂಲಕ ತಮಗೆ ಅನುಕೂಲವಾದಂಥ ಆಳ್ವಿಕೆಯ ರೆಜಿಮನ್ನು ತರುವುದಕ್ಕೆ ಪ್ರಯತ್ನಿಸುವುದು, ಇದು ನಿರಂತರವಾಗಿ ಮಾಡ್ಕೊಂಡು ಬಂದಿದೆ. ಅಮೇರಿಕ ಮಾಡ್ಕೊಂಡು ಬಂದಂಥ ಈ ಅಂತಾರಾಷ್ಟ್ರೀಯ ಒಪ್ಪಂದದ ಉಲ್ಲಂಘನೆಗಳೆಲ್ಲವನ್ನೂ ಕೂಡ ಅದು ಕೇವಲ ರಿಪಬ್ಲಿಕನ್ ಪಕ್ಷ ಅಂತಲ್ಲ, ಅದು ಕೇವಲ ಡೆಮಾಕ್ರೆಟ್ ಪಕ್ಷ ಅಂತಲ್ಲ, ಅಥವಾ ಇವತ್ತಿನ ಟ್ರಂಪ್ ಅಂತ ಅಲ್ಲ. ಟ್ರಂಪ್ ಆದರೂ ಸರಿ, ಒಬಾಮಾ ಆದರೂ ಸರಿ, ಜಾಗತಿಕವಾದಂಥ ವಿಷಯಕ್ಕೆ ಬಂತು ಅಂದರೆ ಇದನ್ನೇ ಮಾಡ್ಕೊಂಡು ಬರ್ತಾ ಇದ್ದಾರೆ. ಆದರೆ ಈ 2ನೇ ಬಾರಿ ಟ್ರಂಪ್ ಬಂದಾಗ ಮತ್ತು ಈ ಥರ ಎಲ್ಲ ಆಕ್ರಮಣಗಳಿಗೂ ಕೂಡ ಯುರೋಪಿನದ್ದು ಪಾಲಿದ್ದರಿಂದ ಯುರೋಪು ಕೂಡ ಅಮೇರಿಕ ಜೊತೆ ನೇರವಾಗಿ ಸಹಕರಿಸ್ತಾ ಬಂತು. ಅದಕ್ಕೆ ಇತ್ತೀಚಿನ ಉದಾಹರಣೆಗಳನ್ನೇ ನಿಮಗೆ ಕೊಡ್ಬೋದಾದರೆ, ಪ್ಯಾಲೆಸ್ತೈನ್ ಮೇಲೆ ಏನು ನಿರಂತರವಾಗಿ ಅಮೇರಿಕ ಮತ್ತು ಇಸ್ರೇಲ್ ದಾಳಿ ಮಾಡ್ತಾ ಇದೆ, ಅದಕ್ಕೆ ಶಸ್ತ್ರಾಸ್ತ್ರಗಳನ್ನು ಸರಬರಾಜು ಮಾಡ್ತಾ ವಿಶ್ವಸಂಸ್ಥೆಯಲ್ಲಿ ಅದಕ್ಕೆ ಪೂರಕವಾದಂಥ ವಾತಾವರಣ ಸೃಷ್ಟಿಸೋದ್ರಲ್ಲಿ ಯುರೋಪ್ದು ಬಹುದೊಡ್ಡ ಪಾತ್ರ ಇದೆ. ಹಾಗೆ ಮಧ್ಯಪ್ರಾಚ್ಯ ದೇಶದಲ್ಲಿ ವಿಶೇಷವಾಗಿ ಇರಾನ್ ಒಂದು ಬಲಿಷ್ಠ ಶಕ್ತಿಯಾಗಿದೆ. ಆ ಇರಾನ್ನ ಶಕ್ತಿಯನ್ನು ಮುರಿಬೇಕು ಅಂತೇಳಿ ಇಸ್ರೇಲ್ ಮತ್ತು ಅಮೇರಿಕ ಏನು ಜಂಟಿಯಾಗಿ ಪ್ರಯತ್ನ ಮಾಡ್ತಿದೆ, ಹೋದ ವರ್ಷ ಬಾಂಬ್ ಕೂಡ ಮಾಡಿದ್ರು, ಅದರ ವಿರುದ್ಧವೂ ಕೂಡ ಯುರೋಪ್ ಯಾವತ್ತೂ ಕೂಡ ಸೊಲ್ಲೆತ್ತಿರಲಿಲ್ಲ. ಆದರೆ 2ನೇ ಬಾರಿ ಟ್ರಂಪ್ ಅಧಿಕಾರಕ್ಕೆ ಬಂದಾದ ಮೇಲೆ ಟ್ರಂಪ್ನ ಹೊಸದೊಂದು ಜಾಗತಿಕ ನೀತಿ ಅನೌನ್ಸ್ ಆಗಿದೆ. ನ್ಯಾಷನಲ್ ಡಿಫೆನ್ಸ್ ಸ್ಟ್ರಾಟಜಿ ಫ್ರೇಮ್ವರ್ಕ್ ಅಂತ ಅವರೊಂದು ಮಾಡಿದ್ದಾರೆ. ನ್ಯಾಷನಲ್ ಸೆಕ್ಯೂರಿಟಿ ಸ್ಟ್ರಾಟಜಿ ಅಂತ ಕರೀತಾರೆ, ನ್ಯಾಷನಲ್ ಡಿಫೆನ್ಸ್ ಸ್ಟ್ರಾಟಜಿ ಅಂತ ಕರೀತಾರೆ. ಇವತ್ತು ಆ ನಿಟ್ಟಿನಲ್ಲಿ ಟ್ರಂಪ್ನ ಅಮೇರಿಕ ಜಗತ್ತಿನಲ್ಲಿ ತನ್ನ ವಿಸ್ತರಣಾ ನೀತಿಗಳನ್ನು ಬೇರೆ ರೀತಿ ಮಾಡಬೇಕು ಅಂತ ತೀರ್ಮಾನ ಮಾಡಿದೆ. ಉದಾಹರಣೆಗೆ ನ್ಯಾಟೋ ಅಂತ ಇದೆ. ನ್ಯಾಟೋ ಇನ್ಫ್ಯಾಕ್ಟ್ ಯುರೋಪ್ ಮತ್ತು ಯುರೋಪಿನ ಪೂರ್ವಕ್ಕಿರುವಂತಹ ರಾಷ್ಟ್ರಗಳ ಮೇಲೆ ಯುರೋಪಿನ ಆಧಿಪತ್ಯವನ್ನು ಉಳಿಸುವುದಕ್ಕೆ ಅಮೇರಿಕ ಪ್ರಧಾನವಾಗಿ ಸಹಾಯ ಮಾಡೋದು. ಈ ಸತಿ ಟ್ರಂಪ್ ಅಧಿಕಾರದ ಮೇಲೆ ನಾನು ಯಾಕೆ ನಿಮಗೆ ಸಹಾಯ ಮಾಡಬೇಕು?
ಹಣಕಾಸು ಆ ನ್ಯಾಟೋ ಸೈನ್ಯದಲ್ಲಿ ಸೈನಿಕರು ನಮ್ಮವರೇ ಜಾಸ್ತಿ ಇರ್ತಾರೆ, 60%ಗಿಂತ ಜಾಸ್ತಿ ಹಣನೂ ನಾವೇ ಕೊಡಬೇಕಾಗುತ್ತೆ. ಉಕ್ರೇನ್ ಮೇಲೆ ರಷ್ಯಾ ದಾಳಿ ಮಾಡಿದೆ. ಉಕ್ರೇನ್ನ ಯುರೋಪಿನ ಶಕ್ತಿಯಾಗಿ ಉಳಿಸ್ಕೊಳ್ಬೇಕು ಅಂದರೆ ಯುರೋಪಿನ ದೇಶಗಳು ಕೂಡ ಅದಕ್ಕೆ ಸಹಕರಿಸಬೇಕು. ನನಗೆ ಅದರಲ್ಲಿ ವಿಶೇಷ ಆಸಕ್ತಿ ಇಲ್ಲ ಅಂತ ಒಂದು ಹೆಜ್ಜೆ ಹಿಂದೆ ಸರಿಯುವಂಥ ಸೂಚನೆಯನ್ನು ಕೊಟ್ಟಿದೆ. ಹಾಗೆಯೇ ಎಲ್ಲಕ್ಕಿಂತ ಮುಖ್ಯವಾಗಿ ಈ ಯುರೋಪ್ ಮತ್ತು ಯುರೋಪ್ನ ಪೂರ್ವದ ಪ್ರದೇಶಗಳಿಗಿಂತ ಜಾಸ್ತಿ ಅಮೇರಿಕಾ ಪ್ರಧಾನವಾಗಿ ವೆಸ್ಟರ್ನ್ ಹೆಮಿಸ್ಫಿಯರ್, ಪಶ್ಚಿಮ ಗೋಳಾರ್ಧದಲ್ಲಿ, ಅದು ಇವತ್ತಿನ ಗ್ರೀನ್ಲ್ಯಾಂಡಿಂದ ಮೊದಲುಗೊಂಡು ಗ್ರೀನ್ಲ್ಯಾಂಡು, ಕೆನಡಾ, ಲ್ಯಾಟಿನ್ ಅಮೇರಿಕಾ, ಕೆರೆಬಿಯನ್ ದ್ವೀಪದ ದೇಶಗಳು, ಈ ವಲಯದಲ್ಲಿ ಅಮೇರಿಕಾ ಸಂಪೂರ್ಣವಾಗಿ ತನ್ನ ಏಕಸ್ವಾಮ್ಯವನ್ನು ಸ್ಥಾಪಿಸುವಂಥದ್ದು ನಮ್ಮ ಪ್ರಧಾನವಾದಂಥ ಲಕ್ಷ್ಯವಾಗಿದೆ. ಈ ಲಕ್ಷ್ಯದಲ್ಲಿ ಚೈನಾ ಮತ್ತು ರಷ್ಯಾ ನಮಗೆ ಇರಿಟೆಂಟ್ಸ್ ಆಗಿದ್ದರೂ ಕೂಡ ಚೈನಾ ನಮಗೊಂದು ಆರ್ಥಿಕ ಸವಾಲು. ರಷ್ಯಾ ನಾವು ನಾವೇ ವೈಯಕ್ತಿಕವಾಗಿ ಬಗೆಹರಿಸಿಕೊಳ್ಳಬಹುದಾದಂಥ ಸವಾಲು. ಹೀಗಾಗಿ ನಾವು ಈ ಪಶ್ಚಿಮ ಗೋಳಾರ್ಧದಲ್ಲಿ ಇಡೀ ದೇಶಗಳ ಮೇಲೆ ನಮ್ಮ ಏಕಾಧಿಪತ್ಯವನ್ನು ಸ್ಥಾಪಿಸಿಕೊಳ್ಳುವುದು ನಮ್ಮ ಅಮೇರಿಕದ ಹಿತಾಸಕ್ತಿಗೆ ಪೂರಕವಾಗಿರುವಂತಹ ನೀತಿಯಾಗಿರ್ತದೆ. ಹೀಗೆ ಮೇಕ್ ಅಮೇರಿಕಾ ಗ್ರೇಟ್ ಅಗೇನ್ ಅಂತಂದರೆ ಅನಗತ್ಯವಾಗಿ ಅಮೇರಿಕಾಗೆ ನೇರವಾಗಿ ಲಾಭವಿಲ್ಲದ ಇತರ ಯುರೋಪಿನ ದೇಶಗಳಿಗೆ ಅದರಿಂದ ಹೆಚ್ಚಿಗೆ ಲಾಭವಿರುವಂತಹ ವಿಷಯಗಳಲ್ಲಿ ನಾವು ಹಿಂದೆ ಸರಿತೀವಿ. ಹೀಗಾಗಿ ಮೊನ್ನೆ ಒಂದು 66 ಅಂತಾರಾಷ್ಟ್ರೀಯ ಒಪ್ಪಂದಗಳಿಂದ ಟ್ರಂಪ್ನ ಅಮೇರಿಕಾ ವಾಪಸ್ ಹಿಂದೆ ಸರಿದಿದೆ. ಅದರಲ್ಲಿ ವಿಶ್ವಸಂಸ್ಥೆಗೆ ಸಂಬಂಧಪಟ್ಟಂಥ 33 ಒಪ್ಪಂದಗಳಿಂದ ಹಿಂದೆ ಸರಿದಿದೆ. ವಿಶ್ವ ಆರೋಗ್ಯ ಸಂಸ್ಥೆಯಿಂದ ಹಿಂದೆ ಸರಿದಿದೆ. ಜಾಗತಿಕ ಒಳಿತು ನನಗೆ ಮುಖ್ಯವಲ್ಲವೇ ಅಲ್ಲ, ಅಮೇರಿಕದ ಬಂಡವಾಳಶಾಹಿಗಳಿಗೆ ಯಾವುದು ಒಳಿತೋ ಅದನ್ನು ಮಾತ್ರ ನಾನು ಮಾಡ್ತೀನಿ ಅನ್ನೋ ಒಂದು ಸಿದ್ಧಾಂತದ ಮೇಲೆ ಅವರು ಮುಂದುವರಿತಿದ್ದಾರೆ. ಅದರ ಭಾಗವಾಗಿಯೇ ಆತ ಈ ಬಾರಿ ಅಧಿಕಾರಕ್ಕೆ ಬಂದ ತಕ್ಷಣ, ಉದಾಹರಣೆಗೆ ಜನವರಿ 20ಕ್ಕೆ 2025ರಲ್ಲಿ ಅಧಿಕಾರಕ್ಕೆ ಬಂದ ತಕ್ಷಣ ಅವ್ರು ಹೇಳೋಕ್ಕೆ ಶುರು ಮಾಡಿದ್ದು, ಕೆನಡಾವನ್ನು ಅಮೇರಿಕಾ ಸಂಸ್ಥಾನದ 51ನೇ ರಾಷ್ಟ್ರವನ್ನಾಗಿ ಮಾಡ್ತೀವಿ, ಗ್ರೀನ್ಲ್ಯಾಂಡ್ನ ಕೊಂಡ್ಕೊಳ್ಳೋದಕ್ಕೆ ಇವತ್ತು ಹಾಲಿ ಗ್ರೀನ್ಲ್ಯಾಂಡು ಡೆನ್ಮಾರ್ಕ್ನ ಆಧಿಪತ್ಯದಲ್ಲಿದೆ. ಡೆನ್ಮಾರ್ಕ್ ಒಪ್ಪಲಿಲ್ಲ ಅಂದರೆ ದಾಳಿ ಮಾಡಿ ಕಿತ್ಕೋತೀವಿ. ಇಡೀ ಲ್ಯಾಟಿನ್ ಅಮೇರಿಕಾದಲ್ಲಿ ನಮ್ಮ ವಿರುದ್ಧ ಧ್ವನಿ ಎತ್ತುವ ವೆನಿಜುಲಾಗೆ ಮಟ್ಟ ಹಾಕ್ತೀವಿ. ಮೆಕ್ಸಿಕೋ ಸ್ಟ್ರೈಟ್ ಏನಿದೆ, ಮೆಕ್ಸಿಕೋ ಸಂಧಿ ಏನಿದೆ, ಅದನ್ನು ನಾವು ವಶ ಮಾಡ್ಕೊಳ್ತೀವಿ. ಪನಾಮಾ ಕಾಲುವೆಗೆ ನಾವು ಸಂಪೂರ್ಣವಾಗಿ ಅಮೇರಿಕಾದ ಹೆಸರಿಡ್ತೀವಿ. ಅಂದರೆ ಇಡೀ ಜಗತ್ತಿನ ರಾಜಕಾರಣವನ್ನು ಅಮೇರಿಕಾಗೆ ಪೂರಕವಾಗಿ, ಅಮೇರಿಕಾದ ಕಾರ್ಪೊರೇಟ್ ಕಂಪನಿಗಳ ಮತ್ತು ಅದರ ಮಿಲಿಟರಿ ಇಂಡಸ್ಟ್ರಿಯಲ್ ಕಾಂಪ್ಲೆಕ್ಸ್ನ ಹಿತಾಸಕ್ತಿ ಏನಿದೆ ಅದರ ಪೂರಕವಾಗಿ ರೂಪಿಸಿಕೊಳ್ಳುವುದಕ್ಕೆ ಒಂದು ಆಕ್ರಮಣಕಾರಿಯಾಗಿ ಮುಂದುವರಿತಾ ಇದ್ದಾರೆ. ಅದರ ಭಾಗವಾಗಿಯೇ 1945ರಲ್ಲಿ ಅಂತಾರಾಷ್ಟ್ರೀಯವಾದಂಥ ಒಪ್ಪಂದಗಳೇನಿತ್ತು, ಒಂದು ರಾಷ್ಟ್ರದ ಸಮಗ್ರತೆಗೆ ಧಕ್ಕೆ ತರಬಾರದು, ಒಂದು ರಾಷ್ಟ್ರದ ಮೇಲೆ ತನ್ನ ಸ್ವಾರ್ಥ ಹಿತಾಸಕ್ತಿಯ ಕಾರಣಕ್ಕಾಗಿ ವಿಶ್ವಸಂಸ್ಥೆಯ ಒಪ್ಪಿಗೆ ಇಲ್ಲದೆ ಯುದ್ಧಕ್ಕೆ ಹೋಗಬಾರ್ದು, ಈ ರೀತಿ ಏನು ಒಪ್ಪಂದಗಳಿದ್ವು ಅವೆಲ್ಲವನ್ನು ಒಂದೊಂದಾಗಿ ಅದು ಉಲ್ಲಂಘಿಸ್ತಾ ಇದೆ. ತೀರಾ ಇತ್ತೀಚಿನ ಉದಾಹರಣೆ, ವೆನಿಜುಲಾದ ಅಧ್ಯಕ್ಷನ್ನೇ ಮಡುರೋ ಅವ್ರನ್ನ ರಾತ್ರೋರಾತ್ರಿ ಕಿಡ್ನ್ಯಾಪ್ ಮಾಡ್ಕೊಂಡೋದ್ರು. ಅವ್ರ ಮೇಲೆ ಇಲ್ಲದಿರೋವಂಥ ಕೇಸುಗಳನ್ನ ಹಾಕಿದ್ರು. ಯಾಕೆ ಇಲ್ಲದಿರೋ ಕೇಸ್ ಅಂತಂದರೆ, ಹೊಂಡುರಾಸ್ ಅನ್ನುವ ಒಂದು ಅದೇ ಲ್ಯಾಟಿನ್ ಅಮೇರಿಕಾ ದೇಶದ ಒಬ್ಬ ಅಧ್ಯಕ್ಷನ್ನ ಇದೇ ಕೊಕೈನ್ ಮಾರಾಟ ಮಾಡ್ತಿದ್ರು, ಫೆಂಟನಿಲ್ ಮಾರಾಟ ಮಾಡ್ತಿದ್ರು ಅಂತ ಅಂದ್ಬಿಟ್ಟು ಈ ಹಿಂದಿನ ಡೆಮಾಕ್ರಾಟ್ ಸರ್ಕಾರ ಅವ್ರ ಮೇಲೆ ಕೇಸನ್ನು ಹಾಕಿ ಅವ್ರಿಗೆ ಜೀವಾವಧಿ ಶಿಕ್ಷೆಯನ್ನು ಕೊಟ್ಟಿದ್ರೆ, ಇದೇ ಟ್ರಂಪ್ ಅಧಿಕಾರಕ್ಕೆ ಬಂದಂಥ ಕೇವಲ 6 ತಿಂಗಳಲ್ಲಿ ಅವ್ರ ಮೇಲೆ ಎಲ್ಲ ಕ್ಷಮಾದಾನ ಕೊಟ್ಟು ವಾಪಸ್ ಹೊಂಡೂರಾಗಿ ಕಳಿಸಾಯಿತು. ಸೊ ಇವ್ರಿಗೆ ಮಾಡಿರೋ ಮೇಲೆ ಇವ್ರು ಮಾಡಿದಂಥ ಆಪಾದನೆ ಏನಿದೆ ಆ ಆಪಾದನೆಯಲ್ಲಿ ತತ್ತಿವೆ ಇಲ್ಲ. ಇದರ ಬಗ್ಗೆ ನಾವೊಂದು ವಿಸ್ತೃತವಾದಂಥ ಸಂಚಿಕೆಯನ್ನು ಮಾಡಿದ್ದೀವಿ, ತಾವು ನೋಡಿರ್ತೇವೆ. ವೆನಿಜುಲಾದ ಅಧ್ಯಕ್ಷನನ್ನು ಈ ರೀತಿ ವಿಶ್ವಸಂಸ್ಥೆಯ ಎಲ್ಲ ನಿಯಮಗಳನ್ನು ಉಲ್ಲಂಘಿಸಿ ಕಿಡ್ನ್ಯಾಪ್ ಮಾಡಿದಾಗ ಯುರೋಪ್ ಬಾಯಿ ಬಿಚ್ಚಲಿಲ್ಲ. ಅದರ ಬಗ್ಗೆ ಯಾವ ಶಕ್ತ ರಾಷ್ಟ್ರಗಳು ಬಾಯಿ ಬಿಚ್ಚಲಿಲ್ಲ. ಚೈನಾ, ರಷ್ಯಾ ಒಂದು ಹೇಳಿಕೆಯನ್ನು ಕೊಟ್ಟಿದ್ದು ಬಿಟ್ಟರೆ ಅವರು ಕೂಡ ಇದನ್ನು ಸಕ್ರಿಯವಾಗಿ ತಡೆಯುವುದಕ್ಕೆ ಮುಂದೆ ಬರಲಿಲ್ಲ. ಇದರಿಂದ ಇನ್ನಷ್ಟು ವಿಶ್ವಸಂಸ್ಥೆಯೇ ಅನಗತ್ಯ, ವಿಶ್ವಸಂಸ್ಥೆ ತನ್ನೇನನ್ನೂ ಮಾಡಲ್ಲ. ಯಾಕಂದರೆ ವಿಶ್ವಸಂಸ್ಥೆ ಹೆಚ್ಚು ಕಡಿಮೆ ನಡೆಸ್ತಾ ಇದ್ದಿದ್ದೆ ಹಿಟ್ಲರ್ಗಿಂತ ಜಾಸ್ತಿ ಈಗ ಹೆಚ್ಚಿನ ಶಕ್ತಿ ಟ್ರಂಪ್ಗಿದೆ, ಅಮೇರಿಕಾಗಿದೆ. ಹೀಗಾಗಿ ಅವರು ವಿಶ್ವಸಂಸ್ಥೆಯನ್ನು ಸಾರಾಸಟ್ಟು ಕಾಲಲ್ಲಿ ಒದೆಯೋಕ್ಕೂ ಸಿದ್ಧವಾಗಿದ್ದಾರೆ. ಆ ನಿಟ್ಟಿನಲ್ಲಿ ಕಳೆದ 2-3 ವಾರಗಳಿಂದ ಇನ್ನೊಂದು 2-3 ಹೆಜ್ಜೆಗಳು ಜಾಗತಿಕ ಬೆಳವಣಿಗೆಗಳಲ್ಲಿ ನಡೆದಿದೆ. ಈ ಹಿನ್ನೆಲೆಯಲ್ಲೇ ಗ್ರೀನ್ಲ್ಯಾಂಡಲ್ಲಿ ಏನು ನಡೀತಿದೆ ಅನ್ನೋದನ್ನು ಕೂಡ ಅರ್ಥ ಮಾಡ್ಕೊಳ್ಳೋದು ಭಾಳ ಮುಖ್ಯ ಆಗುತ್ತೆ. ತಮ್ಮೆಲ್ಲರಿಗೂ ಕೂಡ ಗೊತ್ತಿದೆ,
ಉತ್ತರ ಅಮೇರಿಕಾ ಮತ್ತು ಉತ್ತರ ರಷ್ಯಾದ ಮಧ್ಯಭಾಗದಲ್ಲಿ ಆರ್ಕ್ಟಿಕ್ ಅಂತಲೇ ಹೇಳ್ತಾರೆ. ಆರ್ಟಿಕಾ ಮತ್ತು ಅಂಟಾರ್ಟಿಕಾ ಅನ್ನೋ ಎರಡು ಧ್ರುವಗಳ ನಡುವೆ ಬಂತು ಅಂದರೆ ಗ್ರೀನ್ಲ್ಯಾಂಡು, ಐಸ್ಲ್ಯಾಂಡು ಇವೆಲ್ಲವೂ ಕೂಡ ಆರ್ಟಿಕ್ ಪ್ರಪಂಚದ ಭಾಗವಾಗಿದೆ. ಇತ್ತೀಚಿನ ದಿನಗಳಲ್ಲಿ ಗ್ರೀನ್ಲ್ಯಾಂಡಲ್ಲಿ ಅಪಾರವಾದಂಥ ಅಪರೂಪದ ಖನಿಜ ಸಂಪನ್ಮೂಲಗಳಿವೆ ಅನ್ನೋದು ಪತ್ತೆ ಆಗ್ತಿದೆ. ಪ್ರಾಯಶಃ ತಮ್ಮ ಪರದೆ ಮೇಲೆ ಬರುತ್ತೆ, ತಾವು ನೋಡ್ಬೋದು. ಈ ಗ್ರೀನ್ಲ್ಯಾಂಡು ಅದು ಇರುವಂತಹ ಜಾಗ ಕೂಡ ಭೌಗೋಳಿಕವಾಗಿ ಗ್ರೀನ್ಲ್ಯಾಂಡ್ ಇರುವಂತಹ ಜಾಗ ಕೂಡ ಹೇಗಪ್ಪ ಅಂದರೆ ಅದರ ಪಶ್ಚಿಮಕ್ಕೆ ಅಮೇರಿಕಾ, ಕೆನಡಾ ಇರುತ್ತೆ, ಪೂರ್ವ ಭಾಗಕ್ಕೆ ರಷ್ಯಾ ಬರುತ್ತೆ, ರಷ್ಯಾದ ಆ ಭಾಗಕ್ಕೆ ಚೈನಾ ಇರುತ್ತೆ. ಅಂದರೆ ಇದು ಮಧ್ಯಭಾಗದಲ್ಲಿರುತ್ತೆ. ನಿಧಾನಕ್ಕೆ ಜಾಗತಿಕ ತಾಪಮಾನ ಏರ್ತಾ ಇರುವುದರಿಂದ ಇಲ್ಲಿದ್ದಂಥ ಹಿಮಗಡ್ಡೆಗಳು ನಿಧಾನಕ್ಕೆ ಕರಗಿ 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 ಹೊಸ ಒಂದು ಕಾಲುವೆಗಳು ರೀತಿ ಹೊಸ ಸಂಚಾರ ಮಾರ್ಗಗಳು ಶುರುವಾಗ್ತಾ ಇದೆ. ಈ ಸಂಚಾರ ಮಾರ್ಗಗಳು ಶುರುವಾದಾಗ ಏನಾಗುತ್ತೆ, ಈಗ ಮತ್ತೊಂದು ಚಿತ್ರ ತಮ್ಮ ಪರದೆಯ ಮೇಲೆ ಬರುತ್ತೆ, ತಾವು ನೋಡ್ಬೋದು. ಅಮೇರಿಕಾದಿಂದ ಈ ಕಡೆ ರಷ್ಯಾ ಅಥವಾ ಯುರೋಪ್ಗೆ ಸರಕು ಸಾಗಾಣಿಕೆ ಮಾಡಬೇಕು ಹಡಗಿನಲ್ಲಿ ಅಂತಂದರೆ ಗ್ರೀನ್ಲ್ಯಾಂಡ್ನ ಬಳಸಿ ಬಹಳ ದೂರದ ಮಾರ್ಗವನ್ನು ಅನುಸರಿಸಿ ಹೋಗಬೇಕಾಗ್ತಾ ಇತ್ತು. ಈಗ ಗ್ರೀನ್ಲ್ಯಾಂಡ್ನೇ ಹಾದು ಹೋಗುವುದಾದರೆ ಅಂತಾರಾಷ್ಟ್ರೀಯ ಸರಕು ಮಾರುಕಟ್ಟೆಗೆ ಬಹಳ ಪೂರಕವಾದಂಥ ವಾತಾವರಣ ಒಂದು ಸೃಷ್ಟಿಯಾಗುತ್ತೆ. ಇದು ವೈರುಧ್ಯ ಏನಪ್ಪ ಅಂತಂದರೆ, ಐರನಿ ಏನಪ್ಪ ವಿಷಯದ್ದು ಅಂತಂದರೆ, ಇದು ಈ ಹೊಸ ದ್ವೀಪ ಸಮುದ್ರ ಮಾರ್ಗ ಸೃಷ್ಟಿಯಾಗ್ತಿರೋದು ಜಾಗತಿಕ ತಾಪಮಾನದ ವಿಕೃತವಾದಂಥ ಪರಿಣಾಮದ ಕಾರಣಕ್ಕಾಗಿ. ಆದರೂ ಅದರ ಲಾಭವನ್ನು ಮಾಡಿಕೊಳ್ಳುವುದಕ್ಕೆ ಅಮೇರಿಕಾದ ಬಂಡವಾಳಶಾಹಿಗಳು, ಜಾಗತಿಕ ಕಾರ್ಪೊರೇಟ್ ದೈತ್ಯ ಕಂಪನಿಗಳು, ರಷ್ಯಾದ, ಚೈನಾದ ದೈತ್ಯ ಕಂಪನಿಗಳು ಪೈಪೋಟಿ ನಡೆಸ್ತಿವೆ. ಯಾಕಂದರೆ ಟ್ರೇಡ್ ಅನ್ನುವಂಥದ್ದು, ನಿಮಗೆ ಅದರ ಟ್ರೇಡ್ನ ಸಾಗಾಟದ ವೆಚ್ಚ ಕಡಿಮೆ ಆದಷ್ಟು ಕೂಡ ನಿಮ್ಮ ಸರಕಿನ ಬೆಲೆ ಕಡಿಮೆ ಆಗುತ್ತೆ, ಸ್ಪರ್ಧಾತ್ಮಕವಾಗುತ್ತೆ, ನಿಮ್ಮ ಲಾಭ ಜಾಸ್ತಿ ಆಗುತ್ತೆ. ಇದು ಸಿಂಪಲ್ ಆರ್ಥಿಕ ತರ್ಕ. ಇದು ಗ್ರೀನ್ಲ್ಯಾಂಡ್ ಇರುವಂತಹ ಕೊಡುತ್ತಿರುವಂತಹ ಒಂದು ಅನುಕೂಲ, ಸೌಕರ್ಯ. ಹೀಗಾಗಿ ಗ್ರೀನ್ಲ್ಯಾಂಡ್ನ ಯಾರು ನಿಯಂತ್ರಣ ಮಾಡ್ತಾರೋ ಅವರು ಈ ಹೊಸ ಜಲಮಾರ್ಗವನ್ನು ನಿಯಂತ್ರಣ ಮಾಡ್ತಾರೆ. ಹೀಗಾಗಿ ಗ್ರೀನ್ಲ್ಯಾಂಡ್ನ ನಿಯಂತ್ರಣ ಮಾಡುವುದು ಬಹಳ ಮುಖ್ಯ. ಈ ಗ್ರೀನ್ಲ್ಯಾಂಡ್ ವಿಸ್ತೃತವಾದಂಥ ಭೂಭಾಗ ಆಗಿದ್ದರೂ ಕೂಡ ಇಲ್ಲಿ ಜನವಸತಿ ಬಹಳ ವಿರಳ. ಯಾಕಂದರೆ ಬದುಕುವುದಕ್ಕೆ ಕಷ್ಟವಾಗಿರೋ ಸಂದರ್ಭ, ತೀರ ಪ್ರದೇಶದಲ್ಲಿ ಮಾತ್ರ ಸುಮಾರು 57,000 ಜನ ಅಲ್ಲಿ ವಾಸ ಮಾಡ್ತಾರೆ. 1751ರಲ್ಲಿ ಇದು ಡೆನ್ಮಾರ್ಕ್ ಇದರ ಒಡೆತನ ಪಡ್ಕೊಳ್ತು. ಸ್ವತಂತ್ರರಾಗಬೇಕು ಅಂತ ಅಲ್ಲೂ ಕೂಡ ನಿರಂತರವಾಗಿ ಹೋರಾಟ ಮಾಡ್ತಿತ್ತು. ಕಟಿಲಿಟ್ಗಳು ಅಂತ ತಮ್ಮನ್ನು ತಾವು ಕರ್ಕೋತಾರೆ ಅವರದರಲ್ಲಿ. ನೂತನ್ ಕಟಿಲಿಟ್ ಅಂತಂದರೆ ಗ್ರೀನ್ಲ್ಯಾಂಡ್ ಅಂತ ಅವ್ರ ಭಾಷೆನಲ್ಲಿ. 1952ರಲ್ಲಿ ಇದಕ್ಕೆ ಪಾಕ್ಷಿಕವಾದಂಥ ಸ್ವಾತಂತ್ರ್ಯ ಸಿಕ್ತು. 2009ರಲ್ಲಿ ಡೆನ್ಮಾರ್ಕ್ನ ಭಾಗವಾಗಿದ್ದರೂ ಕೂಡ ಪ್ರಮುಖವಾದಂಥ ವ್ಯವಹಾರಗಳಲ್ಲಿ ರಾಜಕೀಯ ಸ್ವಾಯತ್ತತೆಯನ್ನು ಗ್ರೀನ್ಲ್ಯಾಂಡ್ಗೆ ಡೆನ್ಮಾರ್ಕ್ ಕೊಡ್ತು. ಆದರೆ ಈಗಲೂ ಕೂಡ ಗ್ರೀನ್ಲ್ಯಾಂಡು ಡೆನ್ಮಾರ್ಕ್ನ ಭಾಗವಾಗಿದೆ. ಸೊ ಹೀಗಾಗಿ ಏನಾಗಿದೆ, ಡೆನ್ಮಾರ್ಕು ಗ್ರೀನ್ಲ್ಯಾಂಡ್ ನನಗೆ ಕೊಡಬೇಕು. ಈಗ ಟ್ರಂಪು ಇಡೀ ಈ ಟ್ರೇಡ್ ಮೇಲೆ ತನ್ನ ಅಮೇರಿಕಾದ ಅಧಿಪತ್ಯವನ್ನು ಸ್ಥಾಪಿಸಬೇಕು ಅಂತಂದರೆ ಈ ಹೊಸ ಜಲಮಾರ್ಗದ ಮೇಲೆ ಸಂಪೂರ್ಣ ಹತೋಟಿ ತನ್ನದಿರಬೇಕು. ಅದರಿಂದ ಮಾತ್ರ ತಾನು ರಷ್ಯಾ, ಚೈನಾವನ್ನು ಜಾಗತಿಕವಾದಂಥ ವ್ಯಾಪಾರದಲ್ಲಿ ಸೋಲಿಸ್ಬೋದು. ಇದು ಮೊದಲನೇ ಒಂದು ಕಾರಣ. ಎರಡನೆಯ ಕಾರಣ, ಇಡೀ ಈ ಗ್ರೀನ್ಲ್ಯಾಂಡಲ್ಲಿ ಅತ್ಯಪರೂಪದ ಖನಿಜ ವಸ್ತುಗಳಿದ್ದಾವೆ. ಇವತ್ತು ರೇರ್ ಅರ್ತ್ ಮೆಟೀರಿಯಲ್ಸ್ ಅಂತಂದ್ಬಿಟ್ಟು ಏನು ಕರೀತಾರೆ, ಈ ಖನಿಜಗಳೇ ನಿಮ್ಮ ಹೊಸ ಎಲೆಕ್ಟ್ರಿಕ್ ವೆಹಿಕಲ್ ಬ್ಯಾಟ್ರಿ ಮಾಡುವುದಕ್ಕಾಗಲಿ ಅಥವಾ ಹೊಸ ಜಗತ್ತಿನ ಪ್ರಧಾನವಾದ ಇಂಧನ ಮೂಲ ಈ ರೇರ್ ಅರ್ತ್ ಮೆಟೀರಿಯಲ್ಗಳೇ ಆಗ್ತವೆ. ಯಾರು ಈ ರೇರ್ ಅರ್ತ್ ಅಪರೂಪದ ಖನಿಜ ವಸ್ತುಗಳ ಮೇಲೆ ನಿಯಂತ್ರಣವನ್ನು ಹೊಂದುತ್ತಾರೋ ನಾಳೆ ಅವರು ಜಾಗತಿಕ ವ್ಯವಹಾರದ ಮೇಲೆ, ಜಗತ್ತಿನ ಮಾರುಕಟ್ಟೆಯ ಮೇಲೆ ತಮ್ಮ ನಿಯಂತ್ರಣವನ್ನು ಹೊಂದ್ತಾರೆ. ಹೇಗೆ 1940ರ 50ರ ಸಂದರ್ಭದಲ್ಲಿ ತೈಲವನ್ನು ಕಂಡಿಡಿದ್ರು, ಪೆಟ್ರೋಲಿಯಂ ಕಂಡಿಡಿದ್ರು. ಎಲ್ಲಿ ಪೆಟ್ರೋಲಿಯಂ ಸಿಕ್ತೋ ಅಲ್ಲಿ ಹೋಗ್ಬಿಟ್ಟು ಅಮೇರಿಕಾ, ರಷ್ಯಾ ಎಲ್ಲರೂ ಕೂಡ ಪೈಪೋಟಿ, ಫ್ರಾನ್ಸು, ಬ್ರಿಟನ್ನು ಪೈಪೋಟಿ ಮಾಡಿ ಆ ದೇಶಗಳನ್ನು ತನ್ನ ಗುಲಾಮಿ ದೇಶವಾಗಿ ಉಳಿಸ್ಕೊಂಡು ಆ ಮೂಲಕ ತೈಲದ ಮೇಲೆ ತನ್ನ ಹಿಡಿತವನ್ನು ಇಟ್ಕೊಂಡು ಆ ಮೂಲಕ ಜಾಗತಿಕ ಮಾರುಕಟ್ಟೆ ಮೇಲೆ ತಮ್ಮ ನಿಯಂತ್ರಣ ಇಟ್ಕೊಳ್ಳುವುದಕ್ಕೆ ಒಂದು ವಸಾಹತುಶಾಹಿ ಆರ್ಥಿಕ ನೀತಿಯನ್ನು ಅನುಸರಿಸಿದ್ರು. ಅದೇ ರೀತಿ ಇವತ್ತು ಈ ರೇರ್ ಅರ್ತ್ ಖನಿಜ ವಸ್ತುಗಳು ಭಾವಿ ಜಗತ್ತಿನ ಪ್ರಮುಖ ಇಂಧನ ಮೂಲ ಆಗ್ತವೆ, ಭವಿಷ್ಯದ ಇಂಧನ ಮೂಲ. ಹಾಲಿ ಜಗತ್ತಿನಲ್ಲಿ ಈ ಬಗೆಯ ಇಂಧನದ ಮೂಲದ ಮೇಲೆ ಅಪಾರವಾದಂಥ ಸಂಪನ್ಮೂಲವನ್ನು ಹೊಂದಿರುವುದು, ನಿಯಂತ್ರಣ ಹೊಂದಿರುವುದು ಚೀನಾ. ಹೀಗಾಗಿ ಚೀನಾಗೆ ಪೈಪೋಟಿ ಕೊಡಬೇಕಂತಂದರೂ ಕೂಡ ಗ್ರೀನ್ಲ್ಯಾಂಡಲ್ಲಿ ಇರಬಹುದಾದಂಥ ಈ ಸಂಪನ್ಮೂಲಗಳನ್ನು ತನ್ನ ಒಡೆತನಕ್ಕೆ ತೆಗೆದುಕೊಳ್ಳೋದು ಬಹಳ ಮುಖ್ಯ ಅಂತ ಟ್ರಂಪ್ನ ಹೊಸ ಜಾಗತಿಕ ನೀತಿಯ ಭಾಗ. ಈಗ ಇದರಲ್ಲಿರೋ
ಸಂಪನ್ಮೂಲಗಳನ್ನು, ಖನಿಜ ಸಂಪನ್ಮೂಲಗಳನ್ನು ಅದಿರಾಗಿ ತೆಗೆದುಕೊಳ್ಳುವುದಕ್ಕೆ, ಗಣಿಗಾರಿಕೆ ಮಾಡುವುದಕ್ಕೆ ಭಾಳ ವರ್ಷಗಳು ಹಿಡಿಯುತ್ತೆ. ವೈಜ್ಞಾನಿಕವಾಗಿ ಸೂಕ್ತವ ಇದ್ರ ಬಗ್ಗೆ ಇನ್ನೊಂದಷ್ಟು ಅನ್ವೇಷಣೆಗಳು ನಡೀಬೇಕಾಗಿದೆ. ಯಾಕಂದರೆ 20 ಅಡಿ 30 ಅಡಿ ಮಂಜುಗಡ್ಡೆಯ ಕೆಳಗಡೆ ನಿಮ್ಗೆ ಅವು ಸಿಗ್ತಾವಾದ್ರಿಂದ ನೀವು ಅದನ್ನೆಲ್ಲ ಒಡೆದು ಗಣಿಗಾರಿಕೆ ಮಾಡ್ತೀರಾ ಅಂದರೆ ಜಾಗತಿಕ ತಾಪಮಾನ ಏನಾಗುತ್ತೆ, ಆರ್ಕ್ಟಿಕ್ ಪರಿಸರ ಏನಾಗುತ್ತೆ, ಅದು ದೂರಗಾಮಿ ಏನು ಪರಿಣಾಮ ಬೀರುತ್ತೆ, ಅವೆಲ್ಲವೂ ಕೂಡ ಇನ್ನೂ ವಿಶ್ಲೇಷಣೆ ಮಾಡಬೇಕಾಗಿರೋ ವಿಷಯ. ಬಟ್ ಅವೆಲ್ಲವೂ ಪತ್ತೆ ಆಗಿರುವುದಂತೂ ನಿಜ. ಹಾಗೂ ಹೊಸ ಜಲಮಾರ್ಗಗಳು ಸೃಷ್ಟಿಯಾಗಿರೋದು ನಿಜ. ಮೂರನೇದಾಗಿ ಆ ಜಲಮಾರ್ಗಗಳು ಬಹಳ ದೊಡ್ಡ ರೀತಿಯಲ್ಲಿ ಸಾಗಾಟ ವೆಚ್ಚವನ್ನು ಕಡಿಮೆ ಮಾಡಿ ಲಾಭದ ದರವನ್ನು ಜಾಸ್ತಿ ಮಾಡುವುದು ನಿಜ. ಅಮೇರಿಕಾದ ದೈತ್ಯ ಕಂಪನಿಗಳ ಲಾಭವನ್ನು ಜಾಸ್ತಿ ಮಾಡುವುದಕ್ಕಾಗಿ ಮೇಕ್ ಅಮೇರಿಕಾ ಗ್ರೇಟ್ ಅಗೈನ್ ಅಂತಂದರೆ ಮೇಕ್ ಅಮೇರಿಕನ್ ಕಾರ್ಪೊರೇಷನ್ಸ್ ಸ್ಟ್ರಾಂಗ್ ಅಗೈನ್, ಅದು ಅದರ ಸಾರಾಂಶ. ಅಲ್ಲಿಯ ಜನರಿಗೆ ಇದರಿಂದ ಏನೂ ದಕ್ತಾ ಇಲ್ಲ. ಇನ್ಫ್ಯಾಕ್ಟ್ ಒಳ ಆಡಳಿತದಲ್ಲಿ ನೀವು ನೋಡಿದ್ರೆ ಟ್ರಂಪ್ನ ಅಮೇರಿಕ ಹೊರಗಡೆ ಸೈನ್ಯವನ್ನು ಎಷ್ಟು ಕಳಿಸ್ತಾ ಇದೆಯೋ ಒಳಗಡೆಯೂ ಕೂಡ ಸೈನ್ಯವನ್ನು ಅಷ್ಟೇ ತೀವ್ರವಾಗಿ ಬಳಸ್ತಾ ಇದೆ. ಮಿನಿಸೋಟಾ ಅನ್ನೋ ಕಡೆ ನಿನ್ನೆ 2 ಫೈರಿಂಗ್ ನಡೆದಿದ್ದಾವೆ. ಅದರಲ್ಲೂ ವಿಶೇಷವಾಗಿ ಅಮೇರಿಕಾದ ಇತಿಹಾಸದಲ್ಲೇ ಅಕ್ರಮ ವಲಸಿಗರು ಅನ್ನೋ ಹೆಸರ ಮೇಲೆ ಮಾಡ್ತಿರುವಂಥ ದಾಳಿನಲ್ಲಿ ಅತಿ ದೊಡ್ಡ ದಾಳಿ ಟ್ರಂಪ್ನ ಹೆಸರಲ್ಲಿ ನಡೀತಾ ಇದೆ. ಒಳಾಡಳಿತದಲ್ಲಿ ಅತ್ಯಂತ ನಮ್ಮ UAPAಗೆ, ಮೋದಿ ಸರ್ಕಾರದ UAPAಗೆ ಹೋಲಿಸಬಹುದಾದಂಥ ಕಾನೂನುಗಳನ್ನು ಸ್ಥಳೀಯ ಜನರ ಮೇಲೆ ಮಾಡ್ತಿದ್ದಾರೆ. ಸ್ಥಳೀಯ ಜನರಿಗೆ ಇದರಿಂದ ಯಾವ ಲಾಭವೂ ಸಿಗ್ತಿಲ್ಲ. ಅಮೇರಿಕಾದ ಬಿಳಿಯರಿಗೂ ಸಿಗ್ತಿಲ್ಲ, ಅಮೇರಿಕಾದ ಕರಿಯರಿಗೂ ಸಿಗ್ತಿಲ್ಲ, ಅಮೇರಿಕಾದ ಇತರ ವರ್ಣೀಯರಿಗೂ ಕೂಡ ಅಲ್ಲಿಂದ ಸಿಗ್ತಿಲ್ಲ. ಅಮೇರಿಕಾದ ದೈತ್ಯ ಕಾರ್ಪೊರೇಷನ್ಗಳಿಗೆ ಮಾತ್ರ ಇದರಿಂದ ಹೆಚ್ಚಿಗೆ ಲಾಭ ಇದೆ. ಹೀಗಾಗಿ ಗ್ರೀನ್ಲ್ಯಾಂಡ್ ನಮಗೆ ಕೊಡಬೇಕು. ಗ್ರೀನ್ಲ್ಯಾಂಡ್ನ ಕೊಡಬೇಕು ಅಂದಾಗ ಡೆನ್ಮಾರ್ಕ್ ಇದಕ್ಕೆ ಒಪ್ತಾ ಇಲ್ಲ. ಯಾಕಂದರೆ ಡೆನ್ಮಾರ್ಕ್ಗೆ ಒಳಪಟ್ಟಿರುತ್ತೆ ಇಡೀ ಯುರೋಪಿನ ಇವತ್ತು ಇಡೀ ಯುರೋಪ್ ಒಂದು ಐರೋಪ್ಯ ಒಕ್ಕೂಟ ಅಂತಿದೆ. 28 ದೇಶಗಳ ಐರೋಪ್ಯ ಒಕ್ಕೂಟ ಇದೆ. ಇನ್ಫ್ಯಾಕ್ಟ್ ಎಂಥ ವೈರುಧ್ಯ ಅಂತಂದರೆ ನ್ಯಾಟೋ ಒಪ್ಪಂದದ ಪ್ರಕಾರ ಯಾವುದೇ ಒಂದು ನ್ಯಾಟೋ ಸದಸ್ಯ ರಾಷ್ಟ್ರದ ಮೇಲೆ ಯಾವುದೇ ದೇಶ ದಾಳಿ ಮಾಡಿದ್ರೂ ಕೂಡ ಇಡೀ ನ್ಯಾಟೋ ಅವ್ರ ರಕ್ಷಣೆಗೆ ಬರಬೇಕು ಅಂತಿದೆ ನ್ಯಾಟೋ ನಿಯಮ. ಈಗ ಗ್ರೀನ್ಲ್ಯಾಂಡು ಡೆನ್ಮಾರ್ಕ್ನ ಭಾಗ, ಅಂದರೆ ಐರೋಪ್ಯ ಒಕ್ಕೂಟದ ಭಾಗ, ಡೆನ್ಮಾರ್ಕ್ನ ಭಾಗ. ಈಗ ಅದ್ರ ಮೇಲೆ ನಾನು ದಾಳಿ ಮಾಡ್ತೀನಿ ಅಂತ ಅಮೇರಿಕನೇ ಹೇಳ್ತಾ ಇದೆ. ಯಾವ ಅಮೇರಿಕ ನ್ಯಾಟೋ ದೇಶದ ಮೇಲೆ ದಾಳಿಗೆ ಬರುತ್ತೆ ಅಂತ ರಷ್ಯಾದ ಮೇಲೆ ಇಡೀ ನ್ಯಾಟೋ ಇವತ್ತು ತಿರುಗಿ ಬಿದ್ದಿದೆ. ಉಕ್ರೇನ್ ನ್ಯಾಟೋಗೆ ಸದಸ್ಯತ್ವ ತಗೊಳ್ತೀನಿ ಅಂದ ಮಾತ್ರಕ್ಕೆ ಇವತ್ತು ಅದ್ರ ತದ್ವಿರುದ್ಧವಾಗಿ ಏನು ಮಾಡ್ತಿದ್ದಾರೆ, ಡೆನ್ಮಾರ್ಕ್ ಮೇಲೆ ಅಮೇರಿಕವೇ ದಾಳಿ ಮಾಡ್ತಿದೆ. ಆದರೆ ಇಡೀ ನ್ಯಾಟೋ ಐರೋಪ್ಯ ಒಕ್ಕೂಟ ಬಾಯಿ ಮುಚ್ಕೊಂಡು ಕೂತಿದೆ. ಇದಾದ ಮೇಲೆ ಹಾಗೊಂದು ವೇಳೆ ದಾಳಿ ನಡೆದರೆ ಈ ನ್ಯಾಟೋ ಉಳಿಯುತ್ತಾ ಅನ್ನೋ ಪ್ರಶ್ನೆಯೇ ಕೂಡ ಇವತ್ತು ತೀವ್ರವಾಗಿ ಚರ್ಚೆನಲ್ಲಿದೆ. ಒಂದು ಕಡೆ ಈ ರೀತಿ ದಾಳಿ ಮಾಡ್ತಾ ಇದ್ದರೆ ಮತ್ತೊಂದು ಕಡೆ ಇಲ್ಲ, ನಾವಿದನ್ನು ಖಡಾಖಂಡಿತವಾಗಿ ವಿರೋಧಿಸ್ತೀವಿ, ದೊಡ್ಡ ಪ್ರತಿಭಟನೆಗಳು ನಡೀತಿದೆ. ವಿಶೇಷವಾಗಿ ಗ್ರೀನ್ಲ್ಯಾಂಡ್ನ ಮೂಲ ನಿವಾಸಿಗಳು ನಾವು ಮಾರಾಟಕ್ಕಿಲ್ಲ ಅಂತ ತುಂಬ ಸ್ಪಷ್ಟಪಡಿಸಿದ್ದಾರೆ. ವಿಶೇಷವಾಗಿ ಯಾವ ದಾಷ್ಟ್ಯದಿಂದ, ಒಂದು ಸಾಮ್ರಾಜ್ಯಶಾಹಿ ದಾಷ್ಟ್ಯದಿಂದ ಟ್ರಂಪ್ ಮಾತಾಡ್ತಿದ್ದಾರೆ ಅಂದರೆ ಗ್ರೀನ್ಲ್ಯಾಂಡ್ನ ನಾವು ಕೊಂಡ್ಕೋತೀವಿ. ಆತನ ಕಣ್ಣಿಗೆ ಗ್ರೀನ್ಲ್ಯಾಂಡ್ ಜನರಾಗಿ ಕಾಣ್ತಿಲ್ಲ, ಒಂದು ಭೂಮಿ, ಅದು ಒಂದು ರಿಯಲ್ ಎಸ್ಟೇಟ್. ಆತನಿಗೆ ಪ್ಯಾಲೆಸ್ತೇನು ಹಾಗೆ ಕಾಣುತ್ತೆ. ಅದರ ಬಗ್ಗೆ ಮುಂದಿನ ಸಂಚಿಕೆಯಲ್ಲಿ ಮಾತಾಡೋಣ. ಅದನ್ನು ನಾವು ಕೊಂಡ್ಕೋತೀವಿ. ಒಪ್ಪೋದಿಲ್ವಾ? 57,000 ಜನನೂ ನಾವು ಕೊಂಡ್ಕೋತೀವಿ. ಇಂಥ ದಾಷ್ಟ್ಯದ ಸಾಮ್ರಾಜ್ಯಶಾಹಿ ಮಾತುಗಳನ್ನು ಆಡ್ತಿದ್ದಾರೆ. ದೊಡ್ಡ ಮಟ್ಟದಲ್ಲಿ ಪ್ರತಿಭಟನೆ ಗ್ರೀನ್ಲ್ಯಾಂಡಲ್ಲೂ ನಡೀತಾ ಇದೆ, ಡೆನ್ಮಾರ್ಕಲ್ಲೂ ನಡೀತಾ ಇದೆ. ಇಡೀ ಐರೋಪ್ಯ ಒಕ್ಕೂಟ ತೋರಿಕೆಗಾದರೂ ಕೂಡ ನಾವು ಯುರೋಪ್ ಒಕ್ಕೂಟದ ಮೇಲೆ ನಡೆಯುವ ದಾಳಿಯನ್ನು ಒಪ್ಪುವುದಿಲ್ಲ ಅಂತ ಹೇಳ್ತಿದ್ದಾರೆ. ಆದರೆ ಅದೇ ಸಮಯದಲ್ಲಿ ಟ್ರಂಪ್ ಎಂಥ ನಂಬಿಕೆ ದ್ರೋಹಿ ಮನುಷ್ಯ ಅಂತಂದರೆ, ಫ್ರಾನ್ಸಿನ ಅಧ್ಯಕ್ಷ ಮಾರ್ಕೋನಿ ಒಂದು ಕಡೆ ಬಹಿರಂಗವಾಗಿ ನಾವು ಈ ದಾಳಿಯನ್ನು ಒಪ್ಪಲ್ಲ ಅಂತ ಹೇಳ್ತಾ, ಮತ್ತೊಂದು ಕಡೆ ಖಾಸಗಿಯಾಗಿ ಟ್ರಂಪ್ ಜೊತೆ ಮಾತಾಡ್ತಾ ಗ್ರೀನ್ಲ್ಯಾಂಡ್ನಲ್ಲಿ ನೀವು ಯಾವ ಭಾಗ ಬೇಕೋ, ನಿಮಗೆ ಅತ್ಯಂತ ಮುಖ್ಯ ಅನಿಸುತ್ತೋ ಆ ಭೂಭಾಗದ ಮೇಲೆ ನಿಮ್ಮ ಸಾರ್ವಭೌಮತೆಯನ್ನು ಯಾವ ರೀತಿಯಾದರೂ ತಂದು ಅದಕ್ಕೆ ಖಾತ್ರಿ ಮಾಡುವುದಕ್ಕೆ ಒಂದು ಚರ್ಚೆ ಮಾಡೋಣ ಅಂತ ಅಂದ್ಬಿಟ್ಟು ಫೋನ್ನಲ್ಲಿ ಮಾತಾಡಿದ್ದಾರೆ ಖಾಸಗಿಯಾಗಿ. ಅಂದರೆ ಯುರೋಪ್ ಒಕ್ಕೂಟ ಯಾವ ಪರಿಸ್ಥಿತಿಗೆ ಬಂದಿದೆ ಅಂದರೆ, ಅಮೇರಿಕ ಇಲ್ಲ ಅಂತಂದರೆ ಯುರೋಪ್ ಒಕ್ಕೂಟ ರಕ್ಷಣೆನೇ ಇಲ್ಲ, ಅದಕ್ಕೆ ತಾನೇ ಆ ಸ್ಥಿತಿಯನ್ನು ತಂದುಕೊಂಡಿದೆ. ಒಂದು ವ್ಯೂಹಾತ್ಮಕವಾದಂಥ ಸ್ವಾಯತ್ತತೆ, ಸ್ಟ್ರಾಟಜಿಕ್ ಅಟಾನಮಿನೂ ಇಲ್ಲ, ಸಂಪೂರ್ಣ ಅವಲಂಬನೆ ಅಮೇರಿಕಾದ ಮೇಲಾಗಿರೋದ್ರಿಂದ ಟ್ರಂಪ್ ಅಂತ ಒಬ್ಬ ತಿಕ್ಕಲು ಅಧ್ಯಕ್ಷ ಅಧಿಕಾರಕ್ಕೆ ಬಂದಾಗ ಏನಾಗುತ್ತೆ, ನಮ್ಮ ಮೇಲೆ ಅವಲಂಬನೆ ಆಗಿದ್ದಾರಲ್ಲ, ಟೇಕನ್ ಫಾರ್ ಗ್ರಾಂಟೆಡ್, ಇಲ್ಲ ನಾವು ಕೊಡೋದಿಲ್ಲ, ಏನು ಮಾಡ್ತಾರೋ ನೋಡಿ, ಇದ್ರೆ ಏನೂ ಮಾಡೋಕ್ಕಾಗಲ್ಲ. ಯಾಕಂದರೆ ಅವರು ತಮ್ಮದೇ ಆದಂಥ ಸೈನ್ಯವನ್ನು ಕಟ್ಕೋಬೇಕಂದ್ರೆ ಇನ್ನೊಂದು 10-15 ವರ್ಷ ಆದರೂ ಬೇಕಾಗುತ್ತೆ.
ಹೀಗಾಗಿ ರಾಜಿ ಒಪ್ಪಂದ ಮಾಡ್ಕೊಳ್ಳೋದಕ್ಕೆ ಒಂದು ಕಡೆ ಬಹಿರಂಗವಾಗಿ ಹೇಳಿಕೆ ಕೊಡ್ತಾ ಖಾಸಗಿಯಾಗಿ ಮಾತಾಡಿದ್ರೆ ಆ ಖಾಸಗಿ ಮಾತುಕತೆಯೂ ಕೂಡ ಟ್ರಂಪ್ ಬಹಿರಂಗವಾಗಿ ಅದನ್ನು ಎಲ್ಲ ಟಿ ವಿ ಚಾನಲ್ಗಳಲ್ಲಿ ತನ್ನದೇ ಆದಂಥ ಎಕ್ಸ್ನಲ್ಲಿ ಎಲ್ಲ ಹಾಕಿ ಒಪ್ಪಂದಗಳಿಗೆ ಸಿದ್ಧವಿದ್ದಾರೆ ಅಂತೆಲ್ಲ ಶುರು ಮಾಡಿದ್ರು. ಹೀಗಾಗಿ ಗ್ರೀನ್ಲ್ಯಾಂಡ್ ಮೇಲೆ ನಾನು ಆಕ್ರಮಣ ಮಾಡ್ತೀನಿ ಅಂತಂದ್ಬಿಟ್ಟು ಮೊದಲೇನು ಹೇಳ್ತಾ ಇತ್ತು ಇದ್ರ ಟ್ರಂಪು, ಇಲ್ಲ ಈ ರೀತಿ ಸಾಧ್ಯತೆಗಳು ಇರುವುದರಿಂದ ಸದ್ಯಕ್ಕೆ ನಾನು ದಾಳಿ ಮಾಡುವುದಿಲ್ಲ ಅಂತಂದ್ಬಿಟ್ಟು ಒಂದು ಹೆಜ್ಜೆ ಹಿಂದೆ ಬಂದಿದ್ದಾರೆ. ವಿಷಯ ಏನು ಹೇಳುತ್ತೆ ಇದು? ಗ್ರೀನ್ಲ್ಯಾಂಡು ಯುರೋಪಿನ ಭಾಗ. ಯುರೋಪ್ ಮೇಲೆ ಅಂತಾರಾಷ್ಟ್ರೀಯ ಒಪ್ಪಂದ, ಈಗ ಉದಾಹರಣೆಗೆ ಇಡೀ ಯುರೋಪ್ ಹೇಳ್ತಿರೋದೇನು, ಇದು ನ್ಯಾಟೋ ಒಪ್ಪಂದಕ್ಕೆ ವಿರುದ್ಧ ನೀವು ದಾಳಿ ಮಾಡೋದು, ಹಾಗೂ ವಿಶ್ವಸಂಸ್ಥೆಯ ಅಂತಾರಾಷ್ಟ್ರೀಯ ಕಾನೂನುಗಳಿಗೆ ಇದು ವಿರುದ್ಧವಾದದ್ದು. ವಿಶ್ವಸಂಸ್ಥೆಯ ಅಂತಾರಾಷ್ಟ್ರೀಯ ಕಾನೂನುಗಳೇನು, ಯಾವುದೇ ಒಂದು ರಾಷ್ಟ್ರದ ಸಮಗ್ರತೆಯ ಮೇಲೆ ಮತ್ತೊಂದು ರಾಷ್ಟ್ರ ದಾಳಿ ಮಾಡಬಾರ್ದು. ಹೌದು, ಈಗ ಗ್ರೀನ್ಲ್ಯಾಂಡ್ ಮೇಲೆ ದಾಳಿ ಮಾಡ್ತಿರ್ಬೇಕಾದ್ರೆ ಅಮೆರಿಕ ಅದನ್ನೇ ಮಾಡ್ತಿದೆ. ಆದರೆ ಯುರೋಪ್ದು ಎಂಥ ಸೋಗಲಾಡಿತನ ಅಂತಂದರೆ, ವೆನಿಜುಲಾದ ಮೇಲೆ ಕೇವಲ 1 ತಿಂಗಳ ಹಿಂದೆ ಅಮೆರಿಕ ಇದೇ ದಾಳಿ ಮಾಡಿದಾಗ ಬಾಯಿ ಮುಚ್ಕೊಂಡೆ ಹಾಕಿದ್ರಿ. ಇರಾನ್ ಮೇಲೆ ದಾಳಿಯಾದಾಗ, ಪ್ಯಾಲೆಸ್ತೈನ್ ಮೇಲೆ 2 ವರ್ಷಗಳಿಂದ ನಿರಂತರವಾಗಿ ಇಸ್ರೇಲ್ ಆಕ್ರಮಣ ಮಾಡಿ ನರಮೇಧ ಮಾಡ್ತಿರ್ಬೇಕಾದ್ರೆ ಇಡೀ ಯುರೋಪು ಕೇವಲ ಮೌನ ಬೆಂಬಲ ಅಲ್ಲ, ಶಸ್ತ್ರಾಸ್ತ್ರಗಳನ್ನು ಸರಬರಾಜು ಮಾಡಿದೆ. ಇದು ಯುರೋಪಿನ ಸೋಗಲಾಡಿತನ. ಮೊನ್ನೆ ಡ್ಯಾವೋಸ್ನಲ್ಲಿ, ಡ್ಯಾವೋಸ್ ಅಂತ ಸ್ವಿಟ್ಜರ್ಲ್ಯಾಂಡ್ನ ಒಂದು ಮುಖ್ಯವಾದಂಥ ನಗರ, ಆ ಸ್ವಿಟ್ಜರ್ಲ್ಯಾಂಡಲ್ಲಿ ಆ ಡ್ಯಾವೋಸ್ ನಗರದಲ್ಲಿ ಪ್ರತಿ ವರ್ಷ ವರ್ಲ್ಡ್ ಎಕನಾಮಿಕ್ ಫೋರಮ್ನ ಒಂದು ವಾರ್ಷಿಕ ಸಭೆ ನಡೆಯುತ್ತೆ. ಜಗತ್ತಿನ ಎಲ್ಲ ರಾಜಕೀಯ ನೇತಾರರು, ದೊಡ್ಡ ದೊಡ್ಡ ಕಂಪನಿಯವರು ಅಲ್ಲಿ ಬರ್ತಾರೆ. ಅಲ್ಲಿ ಬಂದು ಅಂತಾರಾಷ್ಟ್ರೀಯ ಕಂಪನಿ ಒಪ್ಪಂದಗಳಾಗುತ್ತೆ, ಹೂಡಿಕೆ ಒಪ್ಪಂದ ಆಗುತ್ತೆ. ಡ್ಯಾವೋಸ್ಗೆ ಡಿ ಕೆ ಶಿವಕುಮಾರ್ ಅವರು ಹೋಗಿರಲಿಲ್ಲ, ಅದರ ಅವಕಾಶವನ್ನು ಕಳ್ಕೊಂಡ್ರು ಅಂತ ಅಂದ್ಬಿಟ್ಟು ಮೊನ್ನೆ ಅಶೋಕ್ ಅವರು ಮಾತಾಡಿದ್ದು ಬಿ ಜೆ ಪಿಯ ವಿರೋಧ ಪಕ್ಷದ ನಾಯಕರು, ಅವನ್ನೆಲ್ಲ ನೀವು ನೋಡಿದಿರಿ. ಆದರೆ ಬಿ ಜೆ ಪಿನವ್ರಿಗೆ ಮಾಡಿದ್ದೇನು, ಮಹಾರಾಷ್ಟ್ರದಲ್ಲೇ ಇರುವ ಒಬ್ಬ ಉದ್ಯಮಿಯ ಜೊತೆ ಡ್ಯಾವೋಸ್ಗೆ ಹೋಗ್ಬಿಟ್ಟು ಒಪ್ಪಂದ ಸಹಿ ಮಾಡ್ಕೊಂಬಂದು ಅಲ್ಲಿ ನಮಗೆ ಹೂಡಿಕೆಗೆ ಇಷ್ಟೆಲ್ಲ ಆಯಿತು ಅಂತೇಳಿ ಡ್ಯಾವೋಸನ್ನು ಇಲ್ಲೇ ಮಾಡ್ಕೋಬೋದಾದ್ದನ್ನು ಡ್ಯಾವೋಸಲ್ಲಿ ಮಾಡಿಬಿಟ್ಟು ತಾವು ದೊಡ್ಡ ಹೂಡಿಕೆಯನ್ನು ಆಕರ್ಷಿಸ್ತೀವಿ ಅಂತಂದ್ಬಿಟ್ಟು ನಾಟಕಗಳಾಡ್ತಾರೆ. ವಿಷಯ ಅದಲ್ಲ. ಮಾಧ್ಯಮಗಳೆಲ್ಲ ಬರೀ ಅದರ ಸುತ್ತವೇ ಚರ್ಚೆ ಮಾಡಿದ್ರು. ಅದಕ್ಕಿಂತ ಒಂದು ಪ್ರಮುಖವಾದಂಥ ಬೆಳವಣಿಗೆ ಡ್ಯಾವೋಸ್ನಲ್ಲಿ ಆಯಿತು. ಆ ಬೆಳವಣಿಗೆ ಕೆನಡಾದ ಅಧ್ಯಕ್ಷರಾಗಿರುವಂಥ ಮಾರ್ಕ್ ಕ್ರೋನಿಯವರು ಒಂದು ಅದ್ಭುತವಾದಂಥ ಭಾಷಣ ಮಾಡಿದ್ರು. ಆ ಡ್ಯಾವೋಸ್ನಲ್ಲಿ ಅವರು ಭಾಷಣ ಮಾಡ್ತಾ ಜಗತ್ತು ಬಹಿರಂಗವಾಗಿ ಹೇಳುವುದಕ್ಕೆ ಹಿಂಜರಿತಿದ್ದಂಥ, ಟ್ರಂಪ್ಗೆ ಹೆದರಿ ಮಾತಾಡದೇ ಇದ್ದಂಥ ಹಲವಾರು ಅಂಶಗಳನ್ನು ತುಂಬ ಸ್ಪಷ್ಟವಾಗಿ ಅವರು ಮುಂದಿಟ್ಟರು. ಅವರು ಅತ್ಯಂತ ಪ್ರಮುಖವಾಗಿ ಘೋಷಣೆ ಮಾಡಿದ್ದೇನಪ್ಪ ಅಂತಂದರೆ, ಜಾಗತಿಕ ನಿಯಮಾಧಾರಿತವಾದಂಥ ಜಾಗತಿಕ ಒಪ್ಪಂದ ಅನ್ನುವಂಥದ್ದು ಇನ್ನಿಲ್ಲ. ವಿಶ್ವಸಂಸ್ಥೆಯ ನಂತರ ರೂಪಿಸ್ಕೋಬೇಕಾದ್ರೆ ಎಲ್ಲರೂ ಪರಸ್ಪರ ಗೌರವದಿಂದ ಏನು ಜಾಗತಿಕ ನಿಯಮಗಳನ್ನು ನಾವು ರೂಪಿಸ್ಕೊಂಡಿದ್ದೀವಿ, ಆ ರೂಲ್ ಬೇಸ್ಡ್ ವರ್ಲ್ಡ್ ಆರ್ಡರ್, ನಿಯಮಾಧಾರಿತವಾದಂಥ ಜಾಗತಿಕ ವ್ಯವಸ್ಥೆ ಅನ್ನುವಂಥದ್ದು ಆಚರಣೆಯಲ್ಲಿ ಇಲ್ಲ. ನಾವು ಆಚರಣೆಯಲ್ಲಿ ಇದೆ ಅಂತ ಒಂದು ನಾಟಕ ಆಡ್ತಿದ್ದೀವಿ ಅಷ್ಟೇ. ಶಕ್ತ ರಾಷ್ಟ್ರಗಳು ತಮಗೆ ಅಗತ್ಯವಾಗಿದ್ದಾಗ ಅದನ್ನು ಮುರಿತಾರೆ, ತಮಗೆ ಇಲ್ಲ ಅನಿಸಿದಾಗ ಆ ಜಾಗತಿಕ ನಿಯಮಗಳನ್ನು ನಮ್ಮ ಮೇಲೆ ಹೇರ್ತಾರೆ. ಆದ್ದರಿಂದ ಈ ಸಂದರ್ಭ ಈ ಜಾಗತಿಕ ನಿಯಮಗಳು ಇದೆ ಅಂತ ಭ್ರಮಿಸಿಕೊಂಡು ಕೂತುಕೊಳ್ಳುವ ಕಾಲವಲ್ಲ. ಅವರು ಅದಕ್ಕೆ ಪೋಲ್ಯಾಂಡ್ನ ಒಂದು ಉದಾಹರಣೆಯನ್ನು ಕೂಡ ಕೊಡ್ತಾರೆ. ಒಂದು ವ್ಯವಸ್ಥೆ ಹೆಂಗೆ ಮುಂದುವರಿಯುತ್ತೆ ಅಂತಂದರೆ, ಆಗದು ಕಮ್ಯುನಿಸ್ಟ್ ದೇಶವಾಗಿತ್ತು, ಹೆಂಗೆ ಇಷ್ಟು ಸುದೀರ್ಘ ಕಾಲ ಒಂದು ಕಮ್ಯುನಿಸ್ಟು ದೇಶ, ಅದಕ್ಕೆ ಬೇರೆ ಬೇರೆ ರೀತಿಯಾದಂಥ ಆರೋಪಗಳನ್ನು ಮಾಡ್ತಾರೆ. ಆ ಆರೋಪಗಳ ಸತ್ಯಾಸತ್ಯತೆ ಬಗ್ಗೆ ಆಮೇಲೆ ಚರ್ಚಿಸ್ಬೋದು. ಬಟ್ ಅವ್ರು ಹೇಳಕ್ಕೆ ಹೊರಟಿದ್ದೇನಪ್ಪ ಅಂತಂದರೆ, ಪ್ರತಿ ದಿವಸ ಇಡೀ ದೇಶದ ಜನ ಇಲ್ಲಿ ಎಲ್ಲವೂ ಚೆನ್ನಾಗಿದೆ, ಜಗತ್ತಿನ ಕಾರ್ಮಿಕರೇ ಎಲ್ಲರೂ ಒಂದಾಗೋಣ ಅಂತ ವ್ಯಾಪಾರಿಗಳು ತಮ್ಮ ಅಂಗಡಿ ಮುಂದೆ ಬೋರ್ಡ್ ಹಾಕತ್ತಿದ್ರು. ಅವರು ಅದನ್ನು ನಂಬ್ತಿರಲಿಲ್ಲ. ಜಾಗತಿಕ ಕಾರ್ಮಿಕರು ಒಂದಾಗ್ಬಿಟ್ರೆ ತಮ್ಮ ವ್ಯಾಪಾರಕ್ಕೆ ಕುಂದಂತ ಅವ್ರಿಗೆ ಗೊತ್ತು, ಕಮ್ಯುನಿಸಮಿಂದ ನಮ್ಗೆ ಹಾಳಾಗುತ್ತೆ ಅಂತ ಗೊತ್ತು. ಆದರೆ ಕಮ್ಯುನಿಸ್ಟ್ ಪ್ರಭುತ್ವದ ಭಯದಿಂದಾಗಿ ತಮ್ಮ ಅಂಗಡಿ ಮುಂದೆ ಬೋರ್ಡ್ ಹಾಕೋತಿದ್ರು ಅಂದರೆ ರೂಪಕಾರ್ಥದಲ್ಲಿ. ಅಂದರೆ ಒಂದು ವ್ಯವಸ್ಥೆ ಹೇಗೆ ಉಳಿಯುತ್ತೆ ಅಂತಂದರೆ, ಆ ವ್ಯವಸ್ಥೆ ಚೆನ್ನಾಗಿದೆ ಅಂತ ಇಡೀ ಆ ವ್ಯವಸ್ಥೆಯ ಜನರೆಲ್ಲರೂ ಚೆನ್ನಾಗಿದೆ ಅಂತ ನಾಟಕ ಆಡುವುದರ ಮೂಲಕವೂ ಕೂಡ ಆ ವ್ಯವಸ್ಥೆಗೆ ಬಲವನ್ನು ತಂದುಕೊಡ್ತಾರೆ. ಆದರೆ ವ್ಯವಸ್ಥೆಯ ಬಲವೂ ಅದೇ, ವ್ಯವಸ್ಥೆಯ ದೌರ್ಬಲ್ಯವೂ ಅದೇ. ಯಾವಾಗ ಒಬ್ಬೊಬ್ಬರೇ ಆ ಬೋರ್ಡನ್ನು ವಾಪಸ್ ತಗೊಳ್ಳೋಕ್ಕೆ ಶುರು ಮಾಡ್ತಾರೆ, ಇಲ್ಲ ಎಲ್ಲವೂ ಸರಿ ಇಲ್ಲ ಅಂತ ನಿಧಾನಕ್ಕೆ ಹೇಳಕ್ಕೆ ಶುರು ಮಾಡ್ತಾರೆ, ಅದು ಕ್ರ್ಯಾಕ್ ಬಿಡೋದಕ್ಕೆ ಶುರುವಾಗುತ್ತೆ. ಇವತ್ತು
ವಿಶ್ವಸಂಸ್ಥೆಯ ಎರಡನೇ ಮಹಾಯುದ್ಧದ ನಂತರ ಅಮೆರಿಕದ ನೇತೃತ್ವದಲ್ಲಿ ನಿಯಮಾಧಾರಿತ ಜಾಗತಿಕ ವ್ಯವಸ್ಥೆಯ ಸತ್ಫಲಗಳು ಅಂತ ಅಂದ್ಬಿಟ್ಟು ನಾವೇನು ಬೋರ್ಡ್ ಇಟ್ಕೊತಿದ್ವಿ ಪ್ರತಿ ದೇಶಗಳು, ಅದನ್ನು ತೆಗೆಯುವ ಕಾಲ ಬಂದಿದೆ. ಯಾಕಂದರೆ ಅಮೇರಿಕ ಇದರ ಲಾಭವನ್ನು ಕೇವಲ ತನ್ನ ಹಿತಾಸಕ್ತಿಗೋಸ್ಕರ ಮಾಡ್ಕೊಳ್ತಿದೆಯೇ ಹೊರತು ಇಡೀ ಜಗತ್ತಿನ ಒಳಿತಿಗೆ ಮಾಡ್ತಾ ಇಲ್ಲ. ಮತ್ತು ಆರ್ಥಿಕ ಕಥೆಗಳು ಪರಸ್ಪರ ಬೆರೆತೋದರೆ, ಇಂಟಿಗ್ರೇಟ್ ಆದರೆ ಅದರಿಂದ ಎಲ್ಲರಿಗೂ ಉನ್ನತಿ ಸಿಗುತ್ತೆ ಅನ್ನುವಂತಹ ಒಂದು ಭ್ರಮೆ ಇತ್ತು. ಅವಲಂಬನೆ ಇದ್ದಷ್ಟು ಕಾಲ ಸಮಾನ ಉನ್ನತಿ ಯಾರಿಗೂ ಸಾಧ್ಯ ಆಗೋದಿಲ್ಲ. ನಾವು ಸ್ವತಂತ್ರ ಶಕ್ತಿಗಳನ್ನು ನಾವು ರೂಢಿಸ್ಕೊಳ್ಬೇಕು. ಅಷ್ಟು ಮಾತ್ರ ಅಲ್ಲ, ಕೇವಲ ಒಬ್ಬರನ್ನೇ ಅವಲಂಬಿಸಬಾರ್ದು, ನಾವು ಮಲ್ಟಿಪೋಲರ್ ಆಗಬೇಕು. ಬೇರೆ ಬೇರೆ ಸಾಧ್ಯತೆಗಳನ್ನು, ಬೇರೆ ಬೇರೆ ವಿಶ್ವಮೈತ್ರಿಗಳನ್ನು ನಾವು ಸಾಧಿಸ್ಕೋಬೇಕು. ಹಾಗಾದಾಗ ಮಾತ್ರ ನಾವು ಉಳಿತೀವಿ. ಇವತ್ತಿನ ಕಾಲ ಹಳೆಯದರ ಹೊಸ ಹೊಂದಾಣಿಕೆ ಅಲ್ಲ, ಹಳೆಯದನ್ನು ಮುರಿಯುವ ಕಾಲ ಬಂದಿದೆ. ಅಂದರೆ ಅಮೇರಿಕಾದ ಅಧಿಪತ್ಯವನ್ನು ಮುರಿದು ಹೊಸ ಬಗೆಯ ಜಾಗತಿಕ ಒಪ್ಪಂದಗಳನ್ನು ರೂಪಿಸಿಕೊಳ್ಳುವ ಅಗತ್ಯ ಬಂದಿದೆ ಅಂತ ಒಂದು ಯುರೋಪಿನ ಮತ್ತು ಅಮೇರಿಕದ ಆಶ್ರಿತ ನಾಯಕರು ಆಡದ ಕೆಲವು ಮಾತುಗಳನ್ನು ಅವರು ಆಡಿದ್ರು. ಜಗತ್ತಿನಾದ್ಯಂತ ಅದಕ್ಕೆ ದೊಡ್ಡ ಪ್ರಶಂಸೆಯೂ ಬರ್ತಿದೆ. ಇದರ ಜೊತೆಗೆ ಎರಡು ಪ್ರಶ್ನೆಗಳು ಕೂಡ ಬರ್ತದೆ. ಯಾತಕ್ಕೆ ಕೆನಡಾ ಈ ಮಾತುಗಳನ್ನ ಆಡ್ತಾ ಇದೆ? ಇನ್ಫ್ಯಾಕ್ಟ್ ಕೆನಡಾ ಮತ್ತು ಅಮೇರಿಕ ಹಾಗೂ ಮೆಕ್ಸಿಕೋ ಗ್ಯಾಟು ಮತ್ತು WTO ನಡೀತಿರೋ ಸಂದರ್ಭದಲ್ಲೇ ಆ ಮೂರು ದೇಶಗಳು ಫ್ರೀ ಟ್ರೇಡ್ ಝೋನ್ ಮಾಡಿಕೊಂಡು, ಮುಕ್ತ ವ್ಯಾಪಾರ ವಲಯ ಮಾಡಿಕೊಂಡು, ಅಂದರೆ ಮಲ್ಟಿಲ್ಯಾಟ್ರಲ್ ಬಹುಪಕ್ಷೀಯವಾದಂಥ ಒಪ್ಪಂದಕ್ಕೆ ಪರ್ಯಾಯವಾಗಿ ಅಮೇರಿಕದ ನೇತೃತ್ವದಲ್ಲಿ ಒಪ್ಪಂದ ಮಾಡಿಕೊಂಡ್ರು. ನಮಗದರಿಂದ ಹಲವಾರಷ್ಟು ಅನುಕೂಲ ಆಗಿತ್ತೆ ಅಂತ ಕೆನಡಾ ಭಾವಿಸ್ಕೊಳ್ಳೋಕ್ಕೆ ಶುರುವಾಯಿತು. ಆದರೆ ನಿಧಾನಕ್ಕೆ ವೆನಿಜುಲಾವನ್ನು ಅಧ್ಯಕ್ಷನ ಅಪಹರಿಸಿದಂಥ ಟ್ರಂಪು ಜಗತ್ತಿನಾದ್ಯಂತ ಕೇವಲ ಅಮೇರಿಕ ದೊಡ್ಡದಾಗಬೇಕು, ಇಡೀ ಜಗತ್ತು ಗ್ರೇಟ್ ಆಗಬೇಕು ಅಲ್ಲ, ಕೇವಲ ಅಮೇರಿಕ ಗ್ರೇಟ್ ಆಗಬೇಕು ಅನ್ನೋ ಟ್ರಂಪ್ ಅಧಿಕಾರಕ್ಕೆ ಬಂದ ಮೇಲೆ ಅವರು ಘೋಷಣೆ ಮಾಡಿದ್ದೆ ಕೆನಡಾವನ್ನು ನಾವು 51ನೇ ರಾಜ್ಯ ಮಾಡಬೇಕು ಅಂತಿದ್ದೀವಿ. ಗ್ರೀನ್ಲ್ಯಾಂಡಲ್ಲೂ ಅಷ್ಟೇ. ಗ್ರೀನ್ಲ್ಯಾಂಡಲ್ಲಿ ಅತಿ ದೊಡ್ಡ ಹೂಡಿಕೆಗಳನ್ನು ಮಾಡಿರುವಂಥದ್ದು ಅಮೇರಿಕ ಮತ್ತು ಅಮೇರಿಕಾಗಿಂತ ಜಾಸ್ತಿ ಕೆನಡಾದ ಕಾರ್ಪೊರೇಷನ್ಗಳ ದೊಡ್ಡ ಹೂಡಿಕೆಗಳಿದ್ದಾವೆ. ಇವತ್ತು ಅವರ ಆಸಕ್ತಿಗಳಿಗೂ ಕೂಡ ಧಕ್ಕೆಗೆ ಬಂದಿದೆ. ಹೀಗಾಗಿ ಯಾವಾಗ ಅಮೇರಿಕ ಅಲ್ಪ ಸ್ವಲ್ಪ ಹಂಚ್ಕೊಂಡು ತಿನ್ನೋದನ್ನು ಬಿಟ್ಟು ಟ್ರಂಪ್ರ ನೇತೃತ್ವದಲ್ಲಿ ಎಲ್ಲವೂ ನನಗೇ ಬೇಕು ಅಂತ ಹೇಳಕ್ಕೆ ಶುರು ಮಾಡಿದ್ರು, ಅಮೇರಿಕ, ಕೆನಡಾ, ಯುರೋಪು ಎಲ್ಲರೂ ಜಂಟಿಯಾಗಿ ಇಡೀ ಜಗತ್ತನ್ನೇ ಲೂಟಿ ಮಾಡೋದಕ್ಕೆ ಶಾಂತಿ, ವಿಶ್ವಸಂಸ್ಥೆ, ನಿಯಮಾಧಾರಿತ ಜಾಗತಿಕ ವ್ಯವಸ್ಥೆ ಅಂತ ಹೆಸರಿಟ್ಟು ಜನರನ್ನು ನಂಬಿಸ್ತಾ ಇದ್ದರು. ತಮ್ಮ ಬುಡಕ್ಕೆ ಬಂದಾಗ, ಗ್ರೀನ್ಲ್ಯಾಂಡ್ ಬುಡಕ್ಕೆ ಬಂದಾಗ ಡೆನ್ಮಾರ್ಕು, ತನ್ನ ಬುಡಕ್ಕೆ ಬಂದಾಗ ಕೆನಡಾ, ಈಗ ಅದು ಅದು ಸಾಧ್ಯವಿಲ್ಲ ಅಂತ ಮಾತಾಡೋದಕ್ಕೆ ಶುರು ಮಾಡಿದ್ದಾರೆ. ಕೆನಡಾನು ಕೂಡ ಪ್ಯಾಲೆಸ್ತೈನ್ ಮೇಲೆ ಇಸ್ರೇಲ್ ದಾಳಿ ಮಾಡ್ತಿರ್ಬೇಕಾದ್ರೆ ಸಂಪೂರ್ಣವಾಗಿ ಸಹಕರಿಸಿದ್ದೆ 2 ವರ್ಷಗಳಲ್ಲಿ. ಇರಾನ್ ಮೇಲೆ ದಾಳಿ ಮಾಡಿದಾಗ ಬಾಯಿ ಮುಚ್ಕೊಂಡು ಕೂತಿದ್ರು. ವೆನಿಜುಲಾದಲ್ಲಿ ಕಿಡ್ನ್ಯಾಪ್ ಆದಾಗ ಅಧ್ಯಕ್ಷ ಯಾರೂ ಖಂಡಿಸಲಿಲ್ಲ. ಅಂದರೆ ಇದು ಜಗತ್ತು ತನ್ನನ್ನು ತಾನು ಅರಿಯುವ ಕಾಲ. ಇಂಥ ಕಾಲಘಟ್ಟದಲ್ಲಿ ಅಂದರೆ ಜಾಗತಿಕ ವ್ಯವಸ್ಥೆ, ಒಬ್ಬ ಟ್ರಂಪ್ ಅಂತಹ ಅಧ್ಯಕ್ಷ, ಒಂದು ಬಲಿಷ್ಠ ರಾಷ್ಟ್ರದ ಅಧ್ಯಕ್ಷ ತನಗೆ ಬೇಕಾಬಿಟ್ಟಿಯಾಗಿ ಜಾಗತಿಕ ನಿಯಮಗಳನ್ನು ರೂಪಿಸ್ತಾ, ಇವತ್ತು ಪ್ಯಾಲೆಸ್ತೈನಲ್ಲೂ ಕೂಡ ಅದೇ ಮಾಡಿದ್ದಾರೆ. ಅದ್ರ ಬಗ್ಗೆ ಮುಂದಿನ ಸಂಚಿಕೆಯಲ್ಲಿ ನಾವು ಮಾತಾಡೋಣ. ಇಡೀ ಜಗತ್ತನ್ನು ತನ್ನದೊಂದು ರಿಯಲ್ ಎಸ್ಟೇಟ್ ಅಂತ ಭಾವಿಸುವಂತಹ, ಜಗತ್ತಿನ ಉಳಿದರೆಲ್ಲರೂ ಕೂಡ ತನಗೆ ಸಾಮಂತರಾಗಿರಬೇಕು, ಇಲ್ಲ ಸರ್ವನಾಶ ಆಗಬೇಕು, ಈ ರೀತಿ ಹೊರಟಾಗ ಏನು ಆಯ್ಕೆಗಳಿರ್ತವೆ? ಈಗ ಪೆಟ್ಟು ತಿಂದಿರುವ ಕೆನಡಾದ ಪ್ರಧಾನಿ ಕಾರ್ನಿ ಅವರೇ ನಮ್ಮಂಥವ್ರು ಏನು ಮಾಡ್ಬೋದು ಅಂತ ಪ್ರಶ್ನೆ ಹಾಕತ್ತಾರೆ. ಅದರಲ್ಲಿ ನಾವು ಅಂಥ ದೊಡ್ಡ ಬಲಿಷ್ಠ ರಾಷ್ಟ್ರಗಳಲ್ಲ, ನಾವು ಮಿಡ್ಲ್ ಪವರ್ಗಳು. ನಮಗಿರೋದು 2 ಆಯ್ಕೆನಾ? ಇಲ್ಲ ಇವ್ರನ್ನ ಆಶ್ರಯಿಸು, ಇಲ್ಲ ಅವ್ರನ್ನ ಆಶ್ರಯಿಸೋದು, 2 ಆಯ್ಕೆನ ನಮಗಿರೋದು? ಇಲ್ಲ, ಮಿಡ್ಲ್ ಪವರ್ಸು ನಾವುಗಳೆಲ್ಲ ಕೋಆಪರೇಟಿವ್ ಆಗಿ ಒಂದು ಬಲಿಷ್ಠ, ನಮಗೆ ಶಕ್ತಿ ಬರುವುದೇ ನಾವುಗಳು ಪರಸ್ಪರ ಸಹಕಾರದಲ್ಲಿದ್ದಾಗ. ಇನ್ಫ್ಯಾಕ್ಟ್ ಈ ಧ್ವನಿನೂ ಕೂಡ ವಾಸ್ತವದಲ್ಲಿ ನಡೆದಿರೋದೇನು, ಕೆನಡಾ ಈಗ ಚೈನಾ ಜೊತೆಗೂ ಕೂಡ, ನಿಮಗೆ ಗೊತ್ತಿದೆ ಚೈನಾ ಇವತ್ತು 2ನೇ ಅತಿ ದೊಡ್ಡ GDP ಹೊಂದಿರುವಂತಹ ದೇಶ. ಅಮೇರಿಕಾದು $32 ಟ್ರಿಲಿಯನ್ ಇದ್ದರೆ ಹೆಚ್ಚು ಕಡಿಮೆ ಚೈನಾ ಇವತ್ತು $28 ಟ್ರಿಲಿಯನ್ ಇದೆ. ಇಡೀ ಜಗತ್ತಿನಾದ್ಯಂತ ವೇಗವಾಗಿ ತಮ್ಮ ಆರ್ಥಿಕ ಆಧಿಪತ್ಯವನ್ನು ವಿಸ್ತರಿಸ್ತಿದ್ದಾರೆ. ಇನ್ಫ್ಯಾಕ್ಟ್ 800 ಮಿಲಿಟರಿ ಬೇಸ್ಗಳು, ಸೈನ್ಯದ ಮೇಲೆ ಅಮೇರಿಕಾದ ಇನ್ವೆಸ್ಟ್ಮೆಂಟ್ ಇದೆ. ಆದರೆ ಚೈನಾ ತನ್ನ ಇನ್ವೆಸ್ಟ್ಮೆಂಟ್ನ ಮೂಲಭೂತ ಸೌಕರ್ಯಗಳು, ಆರ್ಥಿಕತೆ ಮೇಲೆ ಇನ್ವೆಸ್ಟ್ಮೆಂಟ್ ಮಾಡ್ತಾ ಬಲಹೀನ ಮತ್ತು ಬಡ ದೇಶಗಳಲ್ಲಿ ಮೂಲಭೂತ ಸೌಕರ್ಯಗಳಿಗೆ ಸಹಕಾರವನ್ನು ಮಾಡ್ತಾ ಅವರ ವಿಶ್ವಾಸವನ್ನು ಗೆದ್ದುಕೊಂಡು ಅಲ್ಲಿನ ಸಂಪನ್ಮೂಲವನ್ನು ತಾನೂ ಕೂಡ ಪಡ್ಕೊಂಡು ಲೂಟಿಯನ್ನು ಕೂಡ ಮಾಡಿಕೊಂಡು ತನ್ನ ಒಟ್ಟಾರೆ ಸಂಪತ್ತನ್ನು ಕೂಡ ಜಾಸ್ತಿ ಮಾಡ್ಕೊಳ್ತಾ ಇದೆ, ವಿಸ್ತರಿಸ್ತಾ ಇದೆ.
ಹೀಗಾಗಿ ಅಮೇರಿಕಾದ ಅವಲಂಬನೆ ಬೇಡ ಅನ್ನುವಂಥವರು ಈಗ ಅನಿವಾರ್ಯವಾಗಿ ರಷ್ಯಾ ಮತ್ತು ಚೈನಾದ ಜೊತೆ ಸಹಕಾರವನ್ನು ತೋರಲೇಬೇಕಾದಂಥ ಒಂದು ಅನಿವಾರ್ಯತೆಗೆ ಅಮೇರಿಕಾವೇ ದುಡ್ತಾ ಇದೆ. ಇನ್ಫ್ಯಾಕ್ಟ್ ಕೆನಡಾದ ಪ್ರಧಾನಿ ಕಾರ್ನಿ ಭಾಷಣ ಮಾಡುವುದಕ್ಕೆ ಮುಂಚೆ 2 ವಾರಗಳ ಮುಂಚೆ ಚೈನಾಗೆ ಹೋಗಿ ಚೈನಾದ ಅಧ್ಯಕ್ಷರನ್ನ ಭೇಟಿ ಮಾಡ್ಕೊಂಬಂದು ಒಂದು ಚೈನಾ ಹಾಗೂ ಕೆನಡಾದ ನಡುವೆ ಮುಕ್ತ ವ್ಯಾಪಾರ ವಲಯದ ಸಾಧ್ಯತೆಗಳನ್ನು ಕೂಡ ಚರ್ಚೆ ಮಾಡ್ಕೊಂಬಂದರು. ಆದರೆ ಪಕ್ಕದಲ್ಲೇ ಇರೋದು ಅಮೇರಿಕಾ, ಹೀಗೆಲ್ಲ ಆದ್ರೆ ಕಷ್ಟ ಅಂತ ಗೊತ್ತು. ಅದಾದ ನಿನ್ನೆ ಒಂದೇ ದಿವಸದಲ್ಲೇ ಇಲ್ಲ, ನಾವು ಆ ರೀತಿ ಮುಕ್ತ ವ್ಯಾಪಾರ ವಲಯ ಮಾಡುವಂತಹ ಯಾವುದೇ ಉದ್ದೇಶವನ್ನು ಹೊಂದಿಲ್ಲ ಅಂತ ಸಮಜಾಯಿಷಿ ಕೂಡ ಕೊಡಬೇಕಾಗಿ ಬಂತು. ಆದರೆ ಜಗತ್ತು ಆ ಕಡೆಗೆ ನಡೀತಾ ಇದೆ. ಜಗತ್ತು ಅಮೇರಿಕಾದ ಅಧಿಪತ್ಯವನ್ನು ನಿರಾಕರಿಸಿ ಅಮೇರಿಕಾದಷ್ಟೇ ಪ್ರಬಲ ರಾಷ್ಟ್ರಗಳಾಗಿರೋ ರಷ್ಯಾ ಮತ್ತು ಚೈನಾಗಳ ಸಹಕಾರದೊಂದಿಗೆ ಅದರೊಂದಿಗೆ ಸ್ಟ್ರಾಟಜಿಕ್ ಅಟಾನಮಿಯನ್ನು ಕೂಡ ರೂಪಿಸ್ಕೊಳ್ತಾ ಒಂದು ಸಹಕಾರಿ ಜಾಗತಿಕವಾದಂಥದ್ದೊಂದೇನಾದರೂ ಸಾಧ್ಯವ ಅಂತ ಒಂದು ಅನ್ವೇಷಣೆ ಮಾಡ್ತಿದ್ದಾರೆ. ಇದರಲ್ಲಿ ಮತ್ತೆ ಪ್ರಧಾನವಾಗಿ ಬಂಡವಾಳಶಾಹಿ ಹಿತಾಸಕ್ತಿಗಳೇ ಪ್ರಧಾನವಾಗಿರ್ತವೆ ಎಲ್ಲರಿಗೂ ಕೂಡ. ಆದರೆ ತಮ್ಮ ಅಸ್ತಿತ್ವವೇ ಧಕ್ಕೆಗೆ ಬಂದಾಗ ಅನಿವಾರ್ಯವಾಗಿ ಬೇರೆ ಕಡೆ ನೋಡುವಂತಹ ಒಂದು ಸಂದರ್ಭ ಸೃಷ್ಟಿಯಾಗಿದೆ. ಇಂಥ ಜಗತ್ತು ಈ ಥರ ಬದಲಾಗ್ತಿರೋ ಕಾಲಘಟ್ಟದಲ್ಲಿ ಭಾರತ ಏನು ಮಾಡಬೇಕು? ಮೋದಿ ಏನು ಮಾಡ್ತಾ ಇದ್ದಾರೆ? ನರೇಂದ್ರ ಮೋದಿ ನೇತೃತ್ವದ BJP ಇಡೀ ಜಗತ್ತು, ಅದು ಲ್ಯಾಟಿನ್ ಅಮೇರಿಕಾ ಇರ್ಬೋದು, ಆಫ್ರಿಕಾ ಇರ್ಬೋದು, ಏಷ್ಯಾ ಇರ್ಬೋದು, ದಕ್ಷಿಣ ಏಷ್ಯಾ ಇರ್ಬೋದು, ಪೂರ್ವ ಏಷ್ಯಾ ಇರ್ಬೋದು, ಎಲ್ಲ ಕಡೆ ಅಮೇರಿಕಾ, ಅದರಲ್ಲೂ ಟ್ರಂಪ್ ಅನ್ನಂತಹ ಒಬ್ಬ ಅಧ್ಯಕ್ಷನ ನೇತೃತ್ವದ ಮೇಕ್ ಅಮೇರಿಕಾ ಗ್ರೇಟ್ ಅಗೇನ್, ಓನ್ಲಿ ಅಮೇರಿಕಾ ಗ್ರೇಟ್ ಅಗೇನ್, ಅದು ಆತ ಕೊಟ್ಟಿರೋ ಆದೇಶ ತನ್ನ ಸರ್ಕಾರಕ್ಕೆ, ರಿಪಬ್ಲಿಕನ್ ಪಾರ್ಟಿಗಲ್ಲ, ತನ್ನನ್ನು ಅವಲಂಬಿಸುವ ಎಲ್ಲ ದೇಶಗಳಿಗೂ ಕೊಟ್ಟಿರೋದು ಇದೇ ಸ್ಲೋಗನ್, ಮೇಕ್ ಅಮೇರಿಕಾ ಗ್ರೇಟ್ ಅಗೇನ್. ಮೋದಿಗೂ ಕೂಡ ಅವ್ರು ಕೊಟ್ಟಿರೋ ಆದೇಶ ಇದೆ, ನೀವು ಕೂಡ ಮೇಕ್ ಅಮೇರಿಕಾ ಗ್ರೇಟ್ ಅಗೇನ್. ಅಮೇರಿಕಾ ಗ್ರೇಟ್ ಅಗೇನ್ ಆಗಬೇಕು ಅಂತಂದರೆ ನಮ್ಮ ಸರಕುಗಳಿಗೆ ನೀವೇನು ಸುಂಕಗಳನ್ನ ಹಾಕ್ತೀರಿ ಅದನ್ನು ಕಿತ್ತಾಕಿ, ನಮ್ಮ ಶತ್ರುಗಳ ಹತ್ರ ನೀವು ತೈಲವನ್ನು ಖರೀದಿ ಮಾಡಬೇಡಿ, ಚೈನಾ ಜೊತೆ ಏನು ಅವಲಂಬನೆ ಇಟ್ಕೋಬೇಡಿ, ಟ್ರೇಡ್ನ ಕಡಿಮೆ ಮಾಡಿ. ನಿಮ್ಮ ಟ್ರೇಡು ಅಮೇರಿಕಾ ಮತ್ತು ಭಾರತದ ಟ್ರೇಡು ಕೇವಲ $100 ಬಿಲಿಯನ್ ಇದೆ. ಮುಂದಿನ 5 ವರ್ಷದಲ್ಲಿ ಅದು $500 ಬಿಲಿಯನ್ ಆಗಬೇಕು. $500 ಬಿಲಿಯನ್ ಆಗಬೇಕು ಅಂತಂದರೆ $400 ಬಿಲಿಯನ್ ಅಷ್ಟು ಭಾರತದಿಂದ ಕೊಂಡ್ಕೊಳ್ತದೆ ಅಮೇರಿಕಾ ಅಂತಲ್ಲ ಅವ್ರು ಹೇಳ್ತಾ ಇರೋದು. ಅಮೇರಿಕಾದ ಸರಕುಗಳಿಗೆ, ಅಮೇರಿಕಾದ ರೇಷ್ಮೆಗೆ, ಅಮೇರಿಕಾದ ಹತ್ತಿಗೆ, ಅಮೇರಿಕಾದ ಬೇರೆ ಬೇರೆ ಸರಕುಗಳಿಗೆ, ಅಮೇರಿಕಾದ ಡೈರಿ ಪ್ರಾಡಕ್ಟ್ಗಳಿಗೆ, ಅಮೇರಿಕಾದ ರಬ್ಬರ್ಗೆ ಭಾರತದಲ್ಲಿ ಮಾರುಕಟ್ಟೆ ಕೊಡಿ. ಭಾರತದಲ್ಲಿ ಅದಕ್ಕೆ ಪೈಪೋಟಿ ಕೊಡಬಹುದಂಥ ಭಾರತೀಯ ಸರಕುಗಳನ್ನು ಹೆಚ್ಚು ಸುಂಕ ಹಾಕಿ ನಮಗೆ ಸುಂಕ ಕಡಿಮೆ ಮಾಡಿ. ನೀವು ಅದು ಮಾಡಲಿಲ್ಲ ಅಂತಂದರೆ ನಿಮ್ಮ ಮೇಲೆ ನಾವು ಹೆಚ್ಚಿಗೆ ಸುಂಕ ಹಾಕ್ತೀವಿ. ನೀವು ಬೇರೆ ಯಾವುದಾದ್ರೂ ನಮ್ಮ ಶತ್ರು ರಷ್ಯಾದಿಂದ ಕಡಿಮೆ ದರಕ್ಕೆ ನಾವು ತೈಲ ಕೊಂಡ್ಕೋತೀವಿ, ರಷ್ಯಾ ನನಗೆ ಪೈಪೋಟಿ ದೇಶ, ನೀವು ರಷ್ಯಾದಿಂದ ತೈಲ ನೀವು ಆಮದು ಮಾಡ್ಕೊಂಡ್ರೆ ನಿಮ್ಮ ಮೇಲೆ 100% ಟ್ಯಾರಿಫ್ ಹಾಕ್ತೀವಿ. ಮೇಕ್ ಅಮೇರಿಕಾ ಗ್ರೇಟ್ ಅಗೇನ್ ಇದೇ ಆದೇಶ. ಅಬ್ಕೆ ಬಾರ್ ಟ್ರಂಪ್ಗೆ ಸರ್ಕಾರ, ನರೇಂದ್ರ ಮೋದಿ ಅವರು ಹೋಗಿ ಮಾಡಿದ್ದು, ಬೆನ್ನು ಮೂಳೆ ಇರುವ ಸರ್ಕಾರ, ನಿಜಕ್ಕೂ ದೇಶಭಕ್ತಿ ಇರುವಂತಹ ಒಂದು ಸರ್ಕಾರ, ಅದು ಭಾರತದಂಥ 140 ಕೋಟಿ ಜನ ಹಾಗೂ 5ನೇ ಅತಿ ದೊಡ್ಡ ಆರ್ಥಿಕತೆ ಇರುವಂತಹ ದೇಶ ಒಂದು ಬೆನ್ನು ಮೂಳೆಯನ್ನು ತೋರಿಸಿ, ಬೆನ್ನು ಮೂಳೆ ಮೇಲೆ ನಾವು ಎದ್ದು ನಿಂತು ಮಾಡೋದಿಲ್ಲ ಅಂತ ಹೇಳಿದ್ರೆ ಅಮೇರಿಕಾ ಇನ್ನೊಂದಷ್ಟು ಕುಸಿಯುತ್ತೆ, ಜಗತ್ತಿನಲ್ಲಿ ಇನ್ನೊಂದಷ್ಟು ಅಮೇರಿಕಾದ ದಾಳಿ ಕಡಿಮೆ ಆಗುತ್ತೆ. ಆದರೆ ಭಾರತದ ಬಂಡವಾಳಶಾಹಿಗಳು, ಅದರಲ್ಲೂ ಕೂಡ ಅದಾನಿ ಅಂಬಾನಿಗಳು ವಿಶೇಷವಾಗಿ ಅಮೇರಿಕಾದ ಜೊತೆ ನೇರ ಒಪ್ಪಂದವನ್ನು ಇಟ್ಕೊಂಡಿರೋರು. ಅದಾನಿಯ ಇವತ್ತು ಬೆಳವಣಿಗೆಗೆ ಅಮೇರಿಕಾದ ಮಾರುಕಟ್ಟೆಗಳು ಕೂಡ ದೊಡ್ಡ ರೀತಿಯಲ್ಲಿ ಬಂದಿದೆ. ಹೀಗಾಗಿ ಅಮೇರಿಕಾದಲ್ಲಿ ಡೆಮಾಕ್ರೆಟಿಕ್ ಸರ್ಕಾರ ಕೊಟ್ಟಂಥ ಒಂದು ಕೇಸನ್ನು, ಒಂದು ವಾರಂಟನ್ನು ಇದುವರೆ ತನಕ ಮೋದಿ ಅದಾನಿಗೆ ಅದನ್ನು ಸರಬರಾಜು ಮಾಡೋದಿಲ್ಲ, ರಕ್ಷಿಸ್ತಾರೆ ಅದನ್ನು. ಅಂದರೆ ಕೆಲವು ಬಂಡವಾಳಶಾಹಿ ದೇಶಗಳ ಹಿತಾಸಕ್ತಿಗೆ, ಭಾರತೀಯ ಬಂಡವಾಳಿಗರ ಹಿತಾಸಕ್ತಿಗಾಗಿ ಇಡೀ ಭಾರತದ ಹಿತಾಸಕ್ತಿಯನ್ನು, ಪಾಕಿಸ್ತಾನದ ಮೇಲೆ ನೀವು ಗುರ್ರ ಅನ್ಬೋದು, ಬಾಂಗ್ಲಾದೇಶದ ಮೇಲೆ ಗುರ್ರ ಅನ್ಬೋದು, ಚೈನಾ ಬಂದು ಗಾಲ್ವಾನ್ನ ಆಕ್ರಮಣ ಮಾಡ್ಕೊಂಡಿದೆ ಅಂತ ಹೇಳ್ತೀರಿ, ಇಲ್ಲ ಆಕ್ರಮಣ ಆಗೇ ಇಲ್ಲ ಅಂತ ಸುಳ್ಳು ಹೇಳ್ತೀರಿ. ಚೈನಾ ವಿರುದ್ಧ ನಾವು ನಿಲ್ಲುವ ಶಕ್ತಿ ಇಲ್ಲ ಅಂತ ಹೇಳ್ಬಿಟ್ಟು ಜೈಶಂಕರ್ ಹೇಳ್ತಾರೆ, ನಾನಲ್ಲ, ವಿದೇಶಾಂಗ ಮಂತ್ರಿ. ನಮಗಿಂತ 10 ಪಟ್ಟು ಸೈನಿಕದಲ್ಲಿ, 5 ಪಟ್ಟು GDP-ನಲ್ಲಿ, ಹಲವಾರು ಪಟ್ಟು ಸೈಬರ್ ಸೆಕ್ಯೂರಿಟಿನಲ್ಲಿ ನಮಗಿಂತ ತುಂಬ ಮುಂದಿದ್ದಾರೆ. ನಾವು 5Gಗೆ ಒದ್ದಾಡ್ತಿದ್ದೀವಿ, ಅವರು 10G ತಂದ್ಕೊಂಡಿದ್ದಾರೆ. ನಮ್ಮ ದೇಶದ ಇತರ ನೆರೆಹೊರೆ ದೇಶಗಳೆಲ್ಲವೂ ಕೂಡ ಚೈನಾ ಜೊತೆ ಸ್ನೇಹ ಇದೆ. ನಾವು ಅಮೇರಿಕಾದ ಜೊತೆ ಸ್ನೇಹ ಉಳಿಸ್ಕೋಬೇಕು ಅಂತೇಳಿ ಸತತವಾಗಿ ಚೈನಾದೊಂದಿಗೆ ದ್ವೇಷವನ್ನು ಸಾಧಿಸ್ತಾ ಅಮೇರಿಕಾದ ಏಜೆಂಟ್ರಾಗಿ ನಾವು ಕಾಣೋ ಥರ ಪರಿಸ್ಥಿತಿಗೆ ನರೇಂದ್ರ ಮೋದಿ ನಮ್ಮನ್ನು ತಂದಿಟ್ಟಿದ್ದಾರೆ.
ಇಷ್ಟಾಗಿ ಅಮೇರಿಕ ನಿಮ್ಮನ್ನು ತಬ್ಕೊಳ್ಳುತ್ತಾ? ಇಷ್ಟೆಲ್ಲ ಮೋದಿ ಸಹಾಯ ಮಾಡ್ತಿದ್ದಾರೆ ನನಗೆ ಅಂತೇಳಿ ಅವರು ತಬ್ಕೊಳ್ಳೋದು ಮುನೀರ್ನ, ಪಾಕಿಸ್ತಾನದ ಅಧ್ಯಕ್ಷನ. ಅವ್ರಿಗೆ ನಂಬಿಕೆ ಇರೋದು ಪಾಕಿಸ್ತಾನದ ಮೇಲೆ. ನಿಮ್ಮನ್ನು ನಂಬದ, ನಿಮ್ಮಿಂದ ಏನು ಸುಲಿಗೆ ಬೇಕೋ ಅದನ್ನು ಮಾತ್ರ ಸುಲಿಗೆ ಮಾಡಿ. ಈಗ ಇಂಡೋ ಅಮೇರಿಕನ್ ಟ್ರೇಡ್ ಡೀಲ್ ಒಂದು ಆಗಬೇಕಾಗಿದೆ. ಒಂದಾದ್ಮೇಲೆ ಒಂದು ಷರತ್ತುಗಳನ್ನು ಮೋದಿ ಭಾರತದ ಮೇಲೆ ಹೇರ್ತಾನೇ ಇದೆ. ಟ್ರಂಪ್ನ ಅಮೇರಿಕ ಬಗ್ತಾನೇ ಇದೆ ಮೋದಿ ಸರ್ಕಾರ. ನಾಳೆ ಇಂಡೋ ಅಮೇರಿಕನ್ ಟ್ರೇಡ್ ಡೀಲ್ ಆದಮೇಲೆ ಭಾರತದ ರೈತರ ಪರಿಸ್ಥಿತಿ ಹಾಗೂ ಹೈನುಗಾರಿಕೆ ಮೇಲೆ ಅವಲಂಬಿತರಾಗಿರೋ ಪರಿಸ್ಥಿತಿ, ಮೀನುಗಾರಿಕೆ ಮೇಲೆ ಅವಲಂಬಿತರಾಗಿರೋ ಪರಿಸ್ಥಿತಿ ದಿಕ್ಕೆಟ್ಟೋಗುತ್ತೆ. ಭಾರತವನ್ನು ಅಡ ಇಡಕ್ಕೆ ಹೊರಟಿದೆ ಇವತ್ತು. ಹೀಗೆ ಅಡ ಇಟ್ಟು ಅವರನ್ನು ಓಲೈಸ್ಬೋದು ಅಂತ ಕೆನಡಾ ಭಾವಿಸಿತ್ತು, ಡೆನ್ಮಾರ್ಕ್ ಭಾವಿಸಿತ್ತು. ಅಮೇರಿಕಾಗೆ, ಟ್ರಂಪ್ಗೆ ತನ್ನ ದೇಶದ ಕಾರ್ಪೊರೇಟ್ ಹಿತಾಸಕ್ತಿಗಳು ಮುಖ್ಯ, ಜಾಗತಿಕ ಒಳಿತಲ್ಲ, ಜಾಗತಿಕ ಕಲ್ಯಾಣ ಅಲ್ಲ. ಅದೇ ಗ್ರೀನ್ಲ್ಯಾಂಡ್ ವಿಷಯದಲ್ಲಿ ಸಾಬೀತಾಗ್ತಾ ಇದೆ. ಇವತ್ತು ಮತ್ತೊಬ್ಬ ಹಿಟ್ಲರ್ ಉದಯ ಆಗ್ತಾ ಇದ್ದಾನೆ. ಈ ಹಿಟ್ಲರು ಆಗಿನ ಹಿಟ್ಲರ್ಗಿಂತ ಬಲಶಾಲಿ. ಯಾಕಂದರೆ ಜರ್ಮನ್ ಆರ್ಥಿಕತೆ ಆವಾಗ ಕುಸಿದೋಗಿತ್ತು ಮೊದಲನೇ ಮಹಾಯುದ್ಧ ಆದಮೇಲೆ. ಹೀಗಾಗಿ ಇತರ ರಾಷ್ಟ್ರಗಳ ಪರೋಕ್ಷ, ಇನ್ಫ್ಯಾಕ್ಟ್ ಅಮೇರಿಕನು ಸಹಾಯ ಮಾಡ್ತು ಹಿಟ್ಲರ್ಗೆ, ಫ್ರಾನ್ಸು ಸಹಾಯ ಮಾಡ್ತು, ಬ್ರಿಟನ್ನು ಸಹಾಯ ಮಾಡ್ತು ಪ್ರಾರಂಭದಲ್ಲಿ. ಆ ಸಹಾಯದೊಂದಿಗೆ ಜಗತ್ತಿನ ಮೇಲೆ ಆತ ದಂಡೆತ್ತಿ ಹೋದ. ಇವತ್ತು ಮತ್ತೆ ಬೇರೊಂದು ರೀತಿಯಲ್ಲಿ ಟ್ರಂಪು ಹಿಟ್ಲರ್ ಆಗಿ ಹೊಸ ಬಗೆಯ ಮೂರನೇ ಯುದ್ಧದ ಕಡೆಗೆ, ಆ ಮೂರನೇ ಯುದ್ಧ ಎರಡನೇ ಮಹಾಯುದ್ಧದ ರೀತಿಯೇ ಆಗಬೇಕು ಅಂತಿಲ್ಲ, ಭಾರತದ ಬಡಜನರ ಮೇಲೆ, ಇಡೀ ಜಗತ್ತಿನ ಬಡಜನರ ಮೇಲೆ, ಬಡ ದೇಶಗಳ ಮೇಲೆ, ಅವುಗಳ ಸಂಪನ್ಮೂಲಗಳ ಮೇಲೆ ದೊಡ್ಡ ಮಟ್ಟದಲ್ಲಿ ವ್ಯಾಪಾರದ ದೃಷ್ಟಿಯಿಂದ, ವಾಣಿಜ್ಯದ ದೃಷ್ಟಿಯಿಂದ, ಒಪ್ಪಲಿಲ್ಲ ಅಂದರೆ ಸೈನಿಕ ದೃಷ್ಟಿಯಿಂದಲೂ ಕೂಡ ಯುದ್ಧ ನಡೀತಿರುವಂಥ ಈ ಸಂದರ್ಭದಲ್ಲಿ ಎರಡನೇ ಮಹಾಯುದ್ಧದಲ್ಲಿ ಹಿಟ್ಲರೇತರ ಶಕ್ತಿಗಳು ಮಾಡಿದ ತಪ್ಪನ್ನು ಇವತ್ತು ಜಗತ್ತಿನ ಇತರ ಶಕ್ತಿಗಳು ಮಾಡಬಾರದು. ಮಾಡಿದ್ರೆ ಅತಿ ದೊಡ್ಡ ಹಾನಿಯಾಗುವಂಥದ್ದು ಜಗತ್ತಿನ ಜನರಿಗೆ. ಹಿಟ್ಲರ್ಗೆ ಪೋಷಣೆ ಕೊಟ್ಟು ಎರಡನೇ ಮಹಾಯುದ್ಧ ಮುಗಿಯುವಷ್ಟರಲ್ಲಿ ಜಗತ್ತಿನ 6 ಕೋಟಿ ಜನರು ಬಲಿಯಾಗಿದ್ದರು. ಜಗತ್ತು ಅತಿ ದೊಡ್ಡ ದಾರುಣ ಬಡತನಕ್ಕೆ, ಹಸಿವಿಗೆ, ನಿರುದ್ಯೋಗಕ್ಕೆ ಗುರಿಯಾಯಿತು. ಇವತ್ತು ಮತ್ತೊಮ್ಮೆ ಆ ರೀತಿಯ ಶಕ್ತಿ ಉದಯ ಆಗ್ತಾ ಇದೆ. ಮೋದಿಯಂತಹ, ನರೇಂದ್ರ ಮೋದಿ ಥರದವ್ರು ಹಲವಾರು ಇದ್ದಾರೆ. ತಮ್ಮ ತಮ್ಮ ದೇಶಗಳ ಬಂಡವಾಳಶಾಹಿ ಹಿತಾಸಕ್ತಿಗಳಿಗೆ ತಮ್ಮ ದೇಶದ ಹಿತಾಸಕ್ತಿಯನ್ನು ಕೂಡ ಬಲಿಗೊಟ್ಟು ಅಮೇರಿಕ ಹೇಳಿದಂತೆ ಕೇಳುವಂತಹ ಹಲವಾರು ದೇಶಗಳಿವೆ. ಅವೆಲ್ಲವೂ ಕೂಡ ನಿರಂಕುಶ ಸರ್ವಾಧಿಕಾರಿ ದೇಶಗಳೇ. ನರೇಂದ್ರ ಮೋದಿಯವರು ಡೆಮಾಕ್ರಸಿ ಹೆಸರಿನಲ್ಲಿ ಸರ್ವಾಧಿಕಾರ ಮಾಡ್ತಾರೆ, ಉಳಿದವರು ನೇರ ಸರ್ವಾಧಿಕಾರ ಮಾಡ್ತಾರೆ. ಅಮೇರಿಕಾದ ಆಪ್ತ ಮಿತ್ರರು ಇವರೇ. ಹೀಗಾಗಬಾರದು. ಜಗತ್ತನ್ನು ಉಳಿಸ್ಬೇಕಂದ್ರೂ ಕೂಡ ಅಮೇರಿಕದ ಈ ಯುದ್ಧಕೋರುತನ, ಇಂಟರ್ನ್ಯಾಷನಲ್ ಗ್ಯಾಂಗ್ಸ್ಟರಿಸಮ್ ಏನಿದೆ ಅದರ ವಿರುದ್ಧ ಜಗತ್ತಿನ ಜನರಾದರೂ ಒಂದಾಗಬೇಕಾಗಿದೆ. ತಮ್ಮ ತಮ್ಮ ದೇಶಗಳ ಮೇಲೆ ಅಮೇರಿಕಾದ ಜೊತೆ ಈ ಬಗೆಯ ಅವಮಾನಕರ, ಅವಲಂಬನಕಾರಿ ಒಪ್ಪಂದಗಳನ್ನು ಮುರಿದು ಹೊರಗೆ ಬರಬೇಕು ಅಂತೇಳಿ ಒತ್ತಡವನ್ನು ನಾವು ಹಾಕಬೇಕಾಗಿದೆ. ಆ ನಿಟ್ಟಿನಲ್ಲಿ ನಿಜವಾದಂಥ ದೇಶಭಕ್ತರು ಯೋಚಿಸಬೇಕು. ಗ್ರೀನ್ಲ್ಯಾಂಡ್ನ ಬೆಳವಣಿಗೆ ಅದನ್ನೇ ಸೂಚಿಸುತ್ತೆ ಅಂತೇಳಿ ಮತ್ತೊಮ್ಮೆ ತಮ್ಮ ಗಮನಕ್ಕೆ ತರ್ತಾ ಇವತ್ತಿನ ಈ ಚರ್ಚೆಯನ್ನು ಇಲ್ಲಿಗೆ ನಿಲ್ಲಿಸ್ತಿದ್ದೀನಿ. ನಮಸ್ಕಾರ.